सूत्रभाष्य कृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं सद्वेदान्तप्रवक्तारं सदा स्वान्ते स्मराम्यहं गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ओं नमो ब्रह्मादिभ्यो ब्रह्म विद्या संप्रदाय कर्तृभ्यो वंश ऋषिभ्यो नमो महभ्यो नमो गुरुभ्यः। ओं ಶಾಂತಿ ಶಾಂತಿ ಶಾಂತಿ. ಭಗವಂತನ ಗುರುಗಳ ಅನುಗ್ರಹದಿಂದ ನಾವು ಈ ಪ್ರಶ್ನೋಪನಿಷತ್ತಿನ ಮೊದಲನೇ ಪ್ರಶ್ನೆಯನ್ನ ಭಾಷ್ಯ ಸಹಿತ ನೋಡ್ಕೊಂಡಿದ್ದೀವಿ. ಯಥಾ ಪ್ರಕಾರ ಒಂದೊಂದು ಯಾವುದಾದ್ರೂ ವಿಷಯ ಆದಮೇಲೆ ಈ ರೀತಿಯಾಗಿ ಸ್ಟಡಿ ಸರ್ಕಲ್ಗೆ ಸೇರುವುದರ ಮೂಲಕ ತಮಗೇನು ಪ್ರಶ್ನೆಗಳಿರುತ್ತಲ್ಲ ಅದಕ್ಕೆ ಉತ್ತರ ಕೊಟ್ಟ ಹಾಗೂ ಮತ್ತು ಹೇಗೂ ಪ್ರತಿ ಸತಿನೂ ನಾವು ಇದರೊಳಗೆ ಸೇರ್ತಾ ಇರೋದಿಲ್ಲ, ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಸೇರ್ತಾ ಇರ್ತೀವಿ. ಹಾಗಾಗಿ ಇದರ ಮೂಲಕ ಪರಸ್ಪರವಾಗಿ ಈ ವಿಷಯದ ಮತ್ತೆ ಪುನರಾವರ್ತನೆ ಆಗೋ ಕಾರಣದಿಂದ ಒಂದು ಸ್ಟಡಿ ಸರ್ಕಲ್ ಇಟ್ಕೊಂಡಿರೋದು. ಅದು ಗೊತ್ತಿದೆ ಎಲ್ಲರಿಗೂ. ಇಲ್ಲಿ ಹೊಸಬ್ರು ಇನ್ನೂ ಜಾಯಿನ್ ಆಗಿಲ್ಲ, ಅವ್ರು ಜಾಯಿನ್ ಆಗಿದ್ರೆ ಅವ್ರು ಇರಲಿ. ಈಗ ಇಲ್ಲಿ ಪ್ರಶ್ನೋಪನಿಷತ್ತು ಅನ್ನೋದೇನು ಬಂದಿದೆಯಲ್ಲ, ಇದು ಯಾವ ವೇದಕ್ಕೆ ಸಂಬಂಧಪಟ್ಟಿದ್ದು? ಅಥರ್ವ ವೇದ. ಅಥರ್ವ ವೇದಕ್ಕೆ ಸಂಬಂಧಪಟ್ಟಿದ್ದು. ಈಗ ಇದನ್ನ ಬ್ರಾಹ್ಮಣ ಅಂತ ಕರೀತಾರೆ. ಇದು ಮಂತ್ರ ಭಾಗ ಯಾವ್ದ್ರದ್ದು ಅಂತ ಆಚಾರ್ಯ ಹೇಳೋದು ಇದೆ. ಮುಂಡಕ ಅನ್ನೋದು ಮಂತ್ರ ಭಾಗ. ಶಿಲ್ಪ ಅವ್ರು ಹೇಳಿ. ಮುಂಡಕ ಮಂತ್ರ ಭಾಗ, ಇದು ಬ್ರಾಹ್ಮಣ. ಇದು ಬ್ರಾಹ್ಮಣಕ್ಕೂ ಮಂತ್ರಕ್ಕೆ ಮಂತ್ರ ಭಾಗ. ಇದನ್ನ ಬ್ರಾಹ್ಮಣ ಅನ್ನೋ ಭಾಗಕ್ಕೆ ಸ್ವಾಮಿಗಳು ಹೇಳಿದ್ದಾರೆ. ಮಂತ್ರ ಮಂತ್ರ ಅದು ಮಂತ್ರ, ಇದು ಬ್ರಾಹ್ಮಣ ಅಂದ್ರೆ ಏನರ್ಥ, ಏನ್ ಸೂಚಿಸುತ್ತೆ ಅದು? ಮುಂಡಕ ಮಂತ್ರ ರೂಪವಾಗಿ ಇದು ಬ್ರಾಹ್ಮಣ ರೂಪವಾಗಿ ಇದೆ ಅಂದ್ರೆ ಏನ್ ಅರ್ಥ? ಅದರ ಅರ್ಥ ಏನ? ಅಲ್ಲಿ ಸಂಕ್ಷಿಪ್ತವಾಗಿದೆ, ಇಲ್ಲಿ ವಿವರಣೆ ಇದೆ, ಅದ್ರದ್ದೆಲ್ಲಾನು ವಿಸ್ತಾರವಾಗಿ ಹೇಳಿದ್ದಾರೆ ಅಂತ. ಸಂಕ್ಷಿಪ್ತವಾಗಿ ಅಂತಂದ್ರೆ ಅದು ಹೇಳಿದೆ. ಅದು ಈ ಮಂತ್ರವು ಎಲ್ಲಾ ಅರ್ಥವೂ ಒಳಗೊಂಡಿರುತ್ತೆ ಮಂತ್ರದಲ್ಲಿ. ಇಲ್ಲಿ ಆ ವಿವರಣೆ ಅಂತಂದ್ರೆ ಏನು, ಆ ಮಂತ್ರದಲ್ಲಿ ಇರುವಂತಹ ಅದೇ ತಾನೇ. ಇವಾಗ ಎಷ್ಟೋ ಕಡೆ ಬೃಹದಾರಣ್ಯಕದಲ್ಲೂ ಕೂಡ ಅದೇ ಮಂತ್ರವನ್ನು ಕೊಟ್ಟು ಅದೇ ಬ್ರಾಹ್ಮಣ ಅಲ್ಲೇ ಇರುತ್ತೆ. ಒಂದೇ ಉಪನಿಷತ್ತಿನಲ್ಲಿ ಮಂತ್ರ ಬ್ರಾಹ್ಮಣ ಎರಡೂ ಬರುತ್ತೆ. ಅದೇ ರೀತಿ ಇಲ್ಲಿ ಮಂತ್ರ ಮುಂಡಕದಲ್ಲಿದ್ದು ಬ್ರಾಹ್ಮಣ, ಅದು ಅದೇ ಹೇಳಿದಂತ ಮಂತ್ರವನ್ನೇ ವಿವರಣೆ ರೂಪವಾಗಿ ಇಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರುವಂಥದ್ದು. ಈಗ ಆ ಮೊದಲನೆಯ ಮಂತ್ರದ ಮೂಲಕ ಏನ್ ತಿಳ್ಕೊಳ್ತಾ ಇದೆ ಇದು? ಮತ್ತೆ ಇನ್ನೊಂದು ಪ್ರಶ್ನೋಪನಿಷತ್ತು ಅಂತ ಬಂದಿರೋದಕ್ಕೆ ಕಾರಣ ಏನು? ಆರು ಜನ ಶಿಷ್ಯರು ಅವರು ಪಿಪ್ಪಲಾದ್ರ ಹತ್ರ ಬಂದಿದ್ದಾರೆ. ಅವ್ರಿಗೆ ಅಪರ ವಿದ್ಯೆನಲ್ಲಿ ಅವರೆಲ್ಲ ಇದಾಗಿದ್ದಾರೆ, ಸಾಧನೆ ಮಾಡಿದ್ದಾರೆ. ಅವರು ಈ ವಿಷಯ ಪರಾವಿದ್ಯೆ ತಿಳ್ಕೊಳ್ಳೋಕ್ಕೋಸ್ಕರ ಪ್ರಶ್ನೆ ಮಾಡ್ತಾರೆ ಅವ್ರ ಹತ್ರ, ಗುರುಗಳ ಹತ್ರ. ಅದಕ್ಕೋಸ್ಕರ ಇದಕ್ಕೆ ಪ್ರಶ್ನೋಪನಿಷತ್ ಅಂತ ಬಂದಿದೆ. ಒಬ್ಬೊಬ್ಬ ಶಿಷ್ಯರು ಒಂದೊಂದು ಪ್ರಶ್ನೆ ಮಾಡ್ತಾರೆ. ಒಟ್ಟು 6 ಪ್ರಶ್ನೆಗಳಿರುವಂತದ್ದು. ಹಾಗಾಗಿ ಇದಕ್ಕೆ ಪ್ರಶ್ನೋಪನಿಷತ್ತು ಅಂತ ಹೇಳುವಂಥದ್ದು ಅಂತ. ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ, ಮೊದಲನೇ ಪ್ರಶ್ನೆ ಅಲ್ಲ, ಈ ಮೊದಲನೇ ಮಂತ್ರದಲ್ಲಿ ಏನ ತಿಳಿಸ್ಕೊಡ್ತಾ ಇದಾರೆ ಇಲ್ಲಿ? ಮೊದಲನೇ ಮಂತ್ರದ ಮೂಲಕ ಏನ್ ಇಲ್ಲಿ ಕೊಡ್ತಾ ಇರೋಂಥದ್ದು ಸಂದೇಶ? ಹೆಸರು, ಅವ್ರ ವಂಶದ ಹೆಸರು ಅಥವಾ ಅವ್ರ ತಂದೆಯ ಹೆಸರು. ಹೇಳಿದೀವಿ. ಹೇಳಿ.
ಸುಕೇಶ ಚ ಭಾರದ್ವಾಜಃ ಅಂದ್ರೆ ಸುಕೇಶ ಅಂತ ಅವನ ಹೆಸರು. ಭಾರದ್ವಾಜನ ಮಗ ಆಗಿರೋದ್ರಿಂದ ಭಾರದ್ವಾಜ. ಲೈಕ್ ಅಂದ್ರೆ ಇವಾಗಿನ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಫಸ್ಟ್ ನೇಮು ಲಾಸ್ಟ್ ನೇಮು ಅಂತಾರಲ್ಲ ಆತರ. ಶಿಲ್ಪ ಅವ್ರು ಮ್ಯೂಟ್ ಇಡದೆ ಇದ್ರೆ ಬೇರೆ ಇದು ಎಕೋ ಬರ್ತಾ ಇದೆ. ಆಯ್ತು. ಫಸ್ಟ್ ನೇಮು ಸರ್ ನೇಮು ಅಥವಾ ಲಾಸ್ಟ್ ನೇಮ್ ಅಂತಾರಲ್ಲ ಆ ರೀತಿ ಅರ್ಥ ಮಾಡ್ಕೋಬಹುದು. ಅದನ್ನ ಮೊದಲನೇ ಮಂತ್ರದಲ್ಲೇ ಇರೋ ಅಂತ 6 ಜನ ಋಷಿಗಳ ಹೆಸರನ್ನ ಹೇಳಿದ್ದಾರೆ. ಹಾಗೇನೆ ಬೇರೆ ಬೇರೆ ಋಷಿಗಳ ಹೆಸರು, ಈ ಋಷಿಗಳ ಹೆಸರುಗಳೆಲ್ಲ ಹೇಳ್ಬಿಡಿ. 6 ಜನ ಋಷಿಗಳು. ಸುಕೇಶ ಚ ಭಾರದ್ವಾಜಃ, ಶೈಭ್ಯಶ್ಚ ಸತ್ಯಕಾಮಃ, ಸೌರ್ಯಾಯಣೀ ಚ ಗಾರ್ಗ್ಯಃ, ಕೌಸಲ್ಯಶ್ಚ ಅಶ್ವಲಾಯನಃ, ಭಾರ್ಗವಃ ವೈದರ್ಭಿಃ, ಕಬಂದಿ ಕಾತ್ಯಾಯನಃ. ಅವರಷ್ಟು ಜನ ಬ್ರಹ್ಮಪರರಾಗಿದ್ರು, ಬ್ರಹ್ಮನಿಷ್ಠರಾಗಿದ್ರು. ಅಪರಾವಿದ್ಯೆಯಲ್ಲೇ ಚೆನ್ನಾಗಿ ಅಪರಾವಿದ್ಯೆಯನ್ನ ತಿಳ್ಕೊಂಡವ್ರಾಗಿದ್ರು, ಉಪಾಸನೆಗಳನ್ನ ಮಾಡಿರೋರು ಆಗಿದ್ರು. ಆದ್ರೆ ಪರಂ ಬ್ರಹ್ಮಾನ್ವೇಷ ಮಾಣ ಅಂತಾರೆ, ಅಂದ್ರೆ ಪರಬ್ರಹ್ಮನ ಅನ್ವೇಷಿಸ್ತಾ ಇದ್ರು. ಆ ಪರಬ್ರಹ್ಮ ಯಾವುದು ಅಂತ ಅವ್ರಿಗೆ ತಿಳ್ಕೊಬೇಕು ಅನ್ನಿಸ್ತು. ಅದಕ್ಕೆ ಅವರು ಸಮಿತ್ ಪ್ರಾಣಿಗಳಾಗಿ ಮಹರ್ಷಿ ಪಿಪ್ಪಲಾದರ ಅವ್ರ ಹತ್ರ ಬರ್ತಾರೆ. ಇದೇ ತರ ಮುಂಡಕ ಉಪನಿಷತ್ನಲ್ಲೂ ಬರುತ್ತೆ. ಅದ್ರಲ್ಲೂ ಕೂಡ ಸಮಿತ್ ಪಾಣಿಯಾಗಿನೇ ಹೋಗ್ತಾರೆ ಶೌನಕರು. ಇದನ್ನೆಲ್ಲ ಹೇಳಿ ನನ್ಗೆ ಅಂತ ಅಂಗಿರಸ ಅನ್ನೋ ಋಷಿಗಳ ಹತ್ರ ಹಿಂಗೆ ಬರುತ್ತೆ, ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಇತಿ ಅಂತ. ಯಾವ್ದನ್ ತಿಳ್ಕೊಂಡ್ರೆ ನಾನೆಲ್ಲಾ ತಿಳ್ಕೊಂಡಂಗಾಗುತ್ತೆ ಅನ್ಬಿಟ್ಟು ಅವರು ವಿಧಿವತ್ ಉಪಸನ್ನ ಅಂತ ಬರುತ್ತಲ್ಲಿ. ಸೊ ವಿಧಿಪೂರ್ವಕವಾಗಿ ಹೆಂಗೆ ಗುರುಗಳ ಹತ್ರ ಹೋಗಿ ನಾವು ವಿದ್ಯೆಯನ್ನ ಕೇಳ್ಬೇಕೋ ಆ ತರ ಅಲ್ಲೂ ಬರುತ್ತೆ. ಅದೇ ರೀತಿ ಇಲ್ಲೂ ಅದನ್ನೇ ತೋರಿಸಿದ್ದಾರೆ. ಅವರು ಬ್ರಹ್ಮಪರ ಬ್ರಹ್ಮನಿಷ್ಠಾಹ ಅಂತ ಇದೆ. ಬ್ರಹ್ಮಪರರಾಗಿದ್ರು ಅಂದ್ರೆ ಅವ್ರು ಮೊದಲನೇ ಸಾಧನೆ ಮಾಡಿದ್ರು, ಹೆಚ್ಚಿನಂತ ಸಾಧನೆ ಮಾಡಿದ್ರು. ಆದರೆ ಅಪರಬ್ರಹ್ಮನಿಷ್ಠರಾಗಿದ್ರು. ಮುಂದಕ್ಕೂ ಅದನ್ನೆಲ್ಲ ಹೇಳ್ತಾರೆ ಅದನ್ನ. ಈಗ ಬ್ರಹ್ಮಸ್ಮರಣೆಗೆ ಅಂತ, ಯಾಕಂದ್ರೆ ಅವ್ರಿಗಿನ್ನ ಶೋಕ ಮೋಹಗಳು ಹೋಗಿರ್ಲಿಲ್ಲ. ಇವಾಗ ಹೇಗೆ ಚಾಂದೋಕ್ಯ ಉಪನಿಷತ್ತಿನಲ್ಲಿ ನಾರದ ಮಹರ್ಷಿಗಳು ಸನತ್ ಕುಮಾರರ ಬಳಿ ಹೇಳಿದವಾಗ ಅವ್ರು ಯಾಕೆ ಅಷ್ಟು ವಿದ್ಯೆಗಳನ್ನ ಬಲ್ಲವರಾಗಿದ್ರು ಕೂಡ ಯಾಕೆ ಶೋಕ ಮೋಹಗಳು ಹೋಗ್ಲಿಲ್ಲ ಅಂತ. ಶೋಕ ಮೋಹಗಳು ಹೋಗೋದಂತದೇ ಗುರಿ ಆಗಿರ್ಬೇಕಾದ್ರೆ ಇದು ಹೋಗ್ಲಿಲ್ವಾ, ಆ ಕಾರಣಕ್ಕಾಗಿ ಸನತ್ ಕುಮಾರ್ ಬಳಿ ಇವರು ಪಿಪ್ಪಲಾದರ ಬಳಿಗೆ ಹೋದ್ರು. ಮತ್ತೆ ಆ ಒಂದು ಶಿಷ್ಯವೃತ್ತಿನ ಸ್ವೀಕರಿಸಿದರು ಅಂತ ಇದೆ. ಇದು ಏನ್ ಸೂಚಿಸುತ್ತೆ? ಇವಾಗ ಅವ್ರ ಹತ್ರ ಶಿಷ್ಯ ಇವಾಗ ಮುಂಡಕಕ್ಕೂ ಇದಕ್ಕೂ ಸಂಬಂಧ ಹೇಳಿ. ಇವಾಗ ದಿವ್ಯಾನ ಕಂಟಿನ್ಯೂ ಮಾಡಿ, ನೀವು ಮಂತ್ರ ಹೇಳೋದ್ರಿಂದ ಮುಂಡಕದಲ್ಲಿ ಇದು ಯಾವ ಲಕ್ಷಣಗಳನ್ನ ಹೇಳಿದೆ, ಇದು ಯಾತನ ಸೂಚಿಸ್ತಾ ಇದೆ? ಇದು ಮುಂಡಕದಲ್ಲೂ ಮೊದಲು ಅಪರಾವಿದ್ಯೆಯನ್ನ ಹೇಳ್ತಾರೆ. ಅಪರಾವಿದ್ಯೆ ಹೇಳಿ ಪರಾವಿದ್ಯೆ ಹೇಳ್ತಾರೆ. ಅದಕ್ಕೆ ಇದನ್ನು ಅದೇ ರೀತಿ ಇವ್ರು ಆಲ್ರೆಡಿ ಅಪರಾವಿದ್ಯೆಯನ್ನ ತಿಳ್ಕೊಂಡಿದ್ದಾರೆ ಅಂತ ಹೇಳಿ, ಬಟ್ ಹಂಗಂದ್ರೂ ಕೂಡ ಮೊದಲನೇ ಪ್ರಶ್ನೆನ ಒಂದು ಉಪಾಸನ ದೃಷ್ಟಿ ಅಥವಾ ಭಾವನಾ ದೃಷ್ಟಿಯಿಂದಾನೇ ತಗೊಂಡ್ ಬಂದಿದ್ದಾರೆ. ಆಮೇಲೆ ಕಡೆ ಪ್ರಶ್ನೆಗಳೆಲ್ಲ ಆಕ್ಚುಲಿ ಪರಾವಿದ್ಯೆ ಹೇಳ್ತಾರೆ. ಮುಂಡಕದಲ್ಲೂ ಹಂಗೆ ಆಗುತ್ತೆ. ಈಗ ಶೌನಕ ಇವಾಗ ಮಂತ್ರ ಈ ಗುರು ಶಿಷ್ಯರ ಸಂಬಂಧ ತೋರ್ಸ್ಕೊಡ್ತಾ ಇದ್ದಾರೆ, ಅದ್ ಹೇಗೆ? ಶೌನಕರು ಮಹಾಶಾಲೋಹ ಅಂತ ಬರ್ದಿದ್ದಾರೆ ಅಲ್ಲಿ ಮುಂಡಕದಲ್ಲೇ. ಹಂಗಂದ್ರೆ ಅವರ ಕರ್ಮಗಳೇನಿತ್ತು ಗೃಹಸ್ಥಾಶ್ರಮದಲ್ಲೇ ಅದನ್ನೆಲ್ಲ ಸರಿಯಾಗಿ ಮಾಡ್ತಿದ್ರು ಅಂತ ಅಲ್ಲಿ ಭಾಷ್ಯದಲ್ಲಿ ಕೂಡ ಹಂಗೆ ಬರೀತಾರೆ. ಮಹಾಶಾಲರು ಶೌನಕರು ಅವರು ಅಂಗಿರಸ ಅನ್ನೋ ಮಹರ್ಷಿಗಳ ಹತ್ರ ಹೋಗ್ತಾರೆ, ನನ್ಗೆ ಪರಾವಿದ್ಯೆಯನ್ನು ಹೇಳ್ಕೊಡಿ ಅಂತ. ವಿಧಿವತ್ ಉಪಸನ್ನ ಅಂತ ಇದೆ. ಅಂದ್ರೆ ವಿಧಿಪೂರ್ವಕವಾಗಿ ಒಂದು ವಿನಯ ಪೂರ್ವಕವಾಗಿ ಶ್ರದ್ಧೆಯಿಂದ ತಿಳ್ಕೊಬೇಕು, ನಿಜವಾಗ್ಲೂ ತಿಳ್ಕೊಬೇಕು ಅನ್ನೋ ಜಿಜ್ಞಾಸೆಯಿಂದ ಅದ್ರಲ್ಲಿ ಏನಿದೆ ನೋಡೋಣ ಸುಮ್ನೆ ಕ್ಯೂರಿಯಾಸಿಟಿ ಅಂತಾರಲ್ಲ, ಹಂಗಲ್ಲ. ಆ ರೀತಿಯಾಗೆ ಹೋಗಿ ಅವರು ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಭಗವಾನ್ ಅಂತ ಹೇಳ್ತಾರೆ ಅಲ್ಲಿ ಕೂಡ ಅಂಗಿರಸ ಮಹರ್ಷಿಗಳಿಗೆ. ಇಲ್ಲೂ ಕೂಡ ಅದನ್ನೇ ಹೇಳ್ತಾರೆ, ಭಗವಂತಂ ಪಿಪ್ಪಲಾದಂ ಉಪಸನ್ನಂ ಅಂತ ಹೇಳ್ತಾರೆ. ಸೊ ಆ ಭಗ ಅನ್ನೋ ಶಬ್ದಕ್ಕೆ ತುಂಬಾ ಅರ್ಥ ಇದೆ ಅಂತ ಬರೀತಾರೆ ಶಂಕರಾಚಾರ್ಯರವರು. ಅಂತ ಗುರುಗಳ ಹತ್ರ ಹೋಗಿ, ಅಂದ್ರೆ ಆಗಲ್ಲ,
ಅಂತ ಅವ್ರ ಹತ್ರನೇ ಹೋಗ್ಬೇಕು, ಶ್ರೋತ್ರಿಯರಾಗಿರ್ಬೇಕು, ಬ್ರಹ್ಮನಿಷ್ಠರಾಗಿರ್ಬೇಕು ಅಂತ. ಅವಾಗ್ಲೇ ಕಲ್ತ್ಕೊಳಕ್ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮುಂಡಕದಲ್ಲಿ ಆಕ್ಚುಲಿ ಈಗ ಸ್ಟಾರ್ಟಿಂಗ್ ಹಿಂಗ್ ಬಂದಿದೆ, ಆಮೇಲೆ ಕೂಡ ಯಾವಾಗ ಅಪರಾವಿದ್ಯೆನೆಲ್ಲ ಹೇಳಾದ್ಮೇಲೆ ಪರಾವಿದ್ಯೆ ಶುರು ಮಾಡ್ಬೇಕಾದ್ರುನು ಅಲ್ಲಿ ಹಿಂಗೆ ಹೇಳ್ತಾರೆ. ಆಕ್ಚುಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಅಪರಾವಿದ್ಯನ್ ಮಾಡಿ ಮಾಡಿ ಲೋಕಗಳನ್ನ ಪಡೆದು ಕರ್ಮಗಳನ್ನ ಮಾಡಿ ಮಾಡಿ ನಿರ್ವೇದ ಮಾಯಾತಿ ಅಂತಾರೆ. ಅಂದ್ರೆ ಅವನ್ಗೆ ಇನ್ನ ಏನೂ ಬೇಡ ನನ್ಗೆ ಅನ್ಸೋ ಅಷ್ಟು, ಅಯ್ಯೋ ಇದಿಷ್ಟೇನಾ, ನನ್ಗೆ ಇದಕ್ಕಿಂತ ಹೆಚ್ಚಿನದೇನಿದೆ ತಿಳ್ಕೊಳ್ಳೇಬೇಕು ಅಂತ ಅವನ್ಗೆ ಅನ್ನಿಸ್ಬಿಡುತ್ತೆ. ಆವಾಗ ಅವನು ಗುರುಮೇವ ಅಭಿಗಚ್ಚೇತ್ ಅಂತ ಹೇಳ್ತಾರೆ. ತದ್ ವಿಜ್ಞಾನಾರ್ಥಂ, ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಒಂದ್ ಗುರುನ ಹುಡ್ಕೊಂಡು ಹೋಗ್ತಾನೆ. ಹೆಂಗ್ ಹೋಗ್ತಾನೆ ಅಂದ್ರೆ, ಅಲ್ಲಿ ಆವಾಗ ಬರೀತಾರೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಸಮಿತ್ಪಾಣಿಯಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಗುರುಗಳ ಬಳಿ ಹೋಗ್ತಾರೆ ಅಂತ. ಅಂದ್ರೆ ಇದನ್ನೆಲ್ಲ ಅಂಗಿರಸ್ರೆ ಶೌನಕರಿಗೆ ಹೇಳ್ತಾ ಬರ್ತಾ ಬರ್ತಾ ಅಪರಾವಿದ್ಯೆ ಒಂದು ವಿವರಣೆ ಮುಗಿದು ಇನ್ನೇನ್ ಪರಾವಿದ್ಯೆ ಹೇಳ್ಬೇಕು ಅಂದ್ರೆ ಯಾವಾಗ ಹೇಳ್ತಾರೆ ಗೊತ್ತಾ ಗುರುಗಳು ಪರಾವಿದ್ಯೆ ಅನ್ಬಿಟ್ಟು ಈ ಮಂತ್ರ ಹೇಳ್ತಾರೆ ಮುಂಡಕದಲ್ಲೇ. ಅದೇ ರೀತಿ ಇವಾಗ ಪ್ರಶ್ನೋಪನಿಷತ್ತಲ್ಲೂ ಕೂಡ ಅದು ತುಂಬಾ ಮುಖ್ಯ. ಗುರುಗಳನ್ನ ಹೆಂಗೆ ಹೋಗಿ ಕೇಳ್ಬೇಕು, ಗುರುಗಳ ಹತ್ರ ನಾವು ತಿಳ್ಕೊಬೇಕು ಅಂತ. ಮತ್ತೆ ಎಂತ ಗುರುಗಳ ಹತ್ರ ತಿಳ್ಕೊಬೇಕು, ಇದು ಲೌಕಿಕ ವಿದ್ಯೆ ಅಲ್ಲ. ಇವಾಗ ಫಿಸಿಕ್ಸ್ ಕೆಮಿಸ್ಟ್ರಿ ಯಾರೋ ಗೊತ್ತಿರೋರ ಹತ್ರ ಕೇಳ್ಬೇಕು ಅಂತ. ಅವರು ಶ್ರೋತ್ರಿಯರಾಗಿರ್ಬೇಕು, ಅವ್ರು ಬ್ರಹ್ಮನಿಷ್ಠರಾಗಿರ್ಬೇಕು. ಆವಾಗ್ಲೇ ಈ ರೀತಿಯಾದ ಒಂದು ವಿದ್ಯೆ, ಆ ಬ್ರಹ್ಮಜ್ಞಾನವನ್ನೇ ಪಡೆಯುವಂತ ವಿದ್ಯೆ, ಆ ಹೆಚ್ಚಿನದಂತ ವಿದ್ಯೆ, ಎಲ್ಲದಕ್ಕೂ ಹೆಚ್ಚಿನದಾದಂತದ್ದು. ಆವಾಗ್ಲೇ ಅದನ್ನ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಸರಿಯಾದಂತಹ ಶಿಷ್ಯನ ಲಕ್ಷಣ, ಸರಿಯಾದಂತಹ ಗುರುವಿನ ಲಕ್ಷಣವನ್ನ ಈ ಮೊದಲನೇ ಮಂತ್ರದ ಮೂಲಕ ತೋರ್ಸ್ಕೊಡ್ತಾ ಇದ್ದಾರೆ. ಮುಂಡಕದ ಮೂಲಕ ತೋರ್ಸ್ಕೊಟ್ರೆ ಇದು ಹಾಗೆ ಇರುವಂತದ್ದು. ಶ್ರೋತ್ರಿಯು ಬ್ರಹ್ಮನಿಷ್ಠ ಅಂತ ಗುರುವಿನ ಬಳಿಗೆ ಹೋದ್ರೆ ಮಾತ್ರ ಈ ತತ್ವವನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಗುರುವಿನ ಬಳಿಗೆ ಹೋದ್ರೆ ಅವರ ಬೋಧನೆ ಅನುಸರಿಸಿದ್ರೆ ತಿಳಿಯುವಂಥದ್ದು ಅಂತ. ಇನ್ನೊಂದೇನು ಅಂತಂದ್ರೆ, ಈ ಒಂದು 6 ಜನ ಋಷಿಗಳು ಅಪರಬ್ರಹ್ಮನಿಷ್ಠರಾಗಿದ್ರು, ಅದ್ರ ಜೊತೆಗೆ ಅವರಿಗೆ ವೈರಾಗ್ಯನೂ ಇತ್ತು. ಆ ಒಂದು ವೈರಾಗ್ಯ ಇದ್ದಿದ್ರಿಂದಲೇ ಅವರಿಗೆ ಪರಾಬ್ರಹ್ಮಾನ್ವೇಷಣೆನಲ್ಲೇ ಇದ್ದಿದ್ದವರು. ಆದ್ರೆ ಅಪರಬ್ರಹ್ಮವನ್ನೇ ಪರಬ್ರಹ್ಮ ಅಂತ ತಿಳ್ಕೊಂಡಿದ್ರು. ಹಾಗಾಗಿ ಅಲ್ಲಿ 6 ಜನಗಳು ಕೂಡ ಪಿಪ್ಪಲಾದ್ರ ಬಳಿಗೆ ಹೋಗ್ಬೇಕು ಅಂದ್ರೆ ಆ ಸಂಸ್ಕಾರ ಇದ್ದಿದ್ರಿಂದಲೇ ಹೋಗಕ್ಕಾಗಿದ್ದು. ಇಲ್ಲ ಅಂತಂದ್ರೆ ಅವರಿಗೆ ಬೇರೆ ಏನೋ ಮನಸ್ಸಿನಲ್ಲಿ ಕಾಮನೆ ಇದ್ರೆ 6 ಗುರುಗಳು ಸಿಗೋದಿಲ್ಲ. ಇವಾಗ ಹೇಗೆ ಪರೀಕ್ಷಿತ ಮಹಾರಾಜನಿಗೆ ಎಲ್ಲೋ ಹೋಗ್ತಾ ಇದ್ದ ಅಶ್ಕ ಮಹರ್ಷಿಗಳು ಬಂದ್ರು, ಹಾಗೆ ಇವರು ಪರಿಪಕ್ವವಾಗಿತ್ತು ಇವ್ರ ಸಾಧನೆ. ಹಾಗಾಗಿಯೇ ಅಂತ ಗುರುಗಳು ಬಂದ್ರು, ಅದನ್ನ ಬೋಧನೆ ಮಾಡಿದ್ರು ಅನ್ನೋದನ್ನ ಇಲ್ಲಿ ತೋರ್ಸ್ಕೊಡ್ತಾ ಇದೆ. ಇದೇನೆ ಭಗವದ್ಗೀತೆಯ ಯಾವ ಶ್ಲೋಕದ ಮೂಲಕ ಭಗವಂತನೇ ಹೇಳ್ತಾನೆ? ದಿವ್ಯಾ, ನೀವೇ ಹೇಳಿ ಈ ಪ್ರಶ್ನೆ. ಅದ್ವೈತಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ. ಮತ್ತೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಅಂತ 2 ಶ್ಲೋಕ ಬಂದಿದೆ. ಅದ್ ಮುಂದಿನ ಮಂತ್ರದ ಮೂಲಕ ಅದ್ ಬರುತ್ತೆ, ಶ್ರದ್ಧಾವಾನ್ ಲಭತೆ ಜ್ಞಾನ ಮಾಡುವಂಥದ್ದು. ಈಗ ಅವರ ಬಳಿಗೆ ಹೋಗ್ಬೇಕು ಅಂದ್ರೆ, ಪರಿಪ್ರಶ್ನೆ ಮಾಡ್ಬೇಕು ಅಂದ್ರೆ ಇದೇನೆ. ಈ ಪ್ರಶ್ನೋಪನಿಷತ್ತಿನ ಮೂಲಕ ಪರಿಪ್ರಶ್ನೆ ಮಾಡ್ತಾರಲ್ಲ ಆತ್ಮಸ್ವರೂಪ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೋಸ್ಕರ. ಹಾಗಾಗಿದು ಪರಿಪ್ರಶ್ನೆ ಅನ್ನುವಂಥದ್ದು ಬಂದಿರುವಂಥದ್ದು ಅಂತ. ಇವಾಗ ಸುಮಂಗಲ ಅನ್ನೋರು ಹೊಸಬ್ರು ಇವಾಗ ನಮ್ಮ ಈ ಒಂದು ಸ್ಟಡಿ ಸರ್ಕಲ್ ಅಥವಾ ಈ ಒಂದು ಉಪನಿಷತ್ತಿನ ಒಂದು ಕ್ಲಾಸಸ್ಗೆ. ತಾವು ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ ನಿಮ್ದು ಈ ಆಧ್ಯಾತ್ಮದ ಮಾರ್ಗದಲ್ಲ ಇರುವಂತಹ ಒಂದು ಪರಿಚಯ? ನಾನು ಸುಮಂಗಲ ಅಂತ ಸರ್, ಇಲ್ಲಿ ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಹೋಟೆಲ್ ಬಂದಿದ್ದೀನಿ. ಅದೇ ದಿವ್ಯ ಅವರು ಸೇರಿಸಿದ್ರು. ನನ್ಗೆ ಉಪನಿಷತ್ ತುಂಬಾ ಇಷ್ಟ, ಹಾಗಾಗಿ ತಮ್ಮದು ಕೇಳೋಕೆ ಅಂತ ಹೇಳಿ ಇಲ್ಲಿ ಸೇರ್ಕೊಂಡಿದ್ದೀನಿ. ಅದು ಇಷ್ಟ ಅಂದ್ರೆ ನೀವು ಅಧ್ಯಾತ್ಮ ಪ್ರಾರಂಭ ಮಾಡಿದ್ ಯಾವ ರೀತಿ ಪ್ರಾರಂಭ ಮಾಡಿರುವಂತದ್ದು, ಮತ್ತೆ ಏನೇನೆಲ್ಲ ನೀವು ಅಧ್ಯಯನ ಮಾಡಿದ್ದೀರಾ ಇದುವರೆಗೂ, ಅಥವಾ ಸಾಧನೆಗಳು ಯಾವ್ಯಾವ ಇದಾವೆ, ಅದನ್ನ ಸಮಯ ವಿನಿಯೋಗ ಮಾಡ್ತಾ ಇದ್ದಾರೆ ಅಧ್ಯಾತ್ಮದಲ್ಲಿ? ಅಂದ್ರೆ ನಾನು ಎಷ್ಟು ಉಪನಿಷತ್ತುಗಳನ್ನ ಓದ್ತಿದ್ದೆ, ಮುಂಚೆನೂ ಚಿಕ್ಕ ವಯಸ್ಸಲ್ಲೂ ಓದ್ತಾ ಇದ್ದೆ, ಇವಾಗ್ಲೂ ಓದ್ತಾ ಇದ್ದೀನಿ. ಕೆಲವೆಲ್ಲ ಅರ್ಥ ಆಗಿಲ್ವಲ್ಲ, ತಮ್ಮಿಂದ ಅದು ಸ್ವಲ್ಪ ಅರ್ಥ ಆಗ್ತಾ ಇದೆ. ಅದು ಓದೋದು ಅಂತಂದ್ರೆ ಯಾವ ರೀತಿ ಓದೋದು ಅಂತ? ಯಾರಾದ್ರೂ ಕ್ಲಾಸಸ್ ಮೂಲಕ ಕೇಳಿ? ಇಲ್ಲ, ತಮ್ಮ ಕ್ಲಾಸೇ ಫಸ್ಟ್.
ಆ ಓದೋದು ಉಪನಿಷತ್ತುಗಳು. ಅಂದ್ರೆ ಯಾವ ಪುಸ್ತಕಗಳು ಓದ್ತಾ ಇದ್ರಿ ನೀವು? ಯಾವ ಇಲ್ಲ ಪ್ರಶ್ನೆ ಎಲ್ಲ ನಾನು ತಂದು ಇಟ್ಕೊಂಡಿದ್ದೆ ಮುಂಚೆನೆ, ಚಿಕ್ಕ ವಯಸ್ಸಲ್ಲೇನೆ ಎಲ್ಲ ಯಾವ ಆತರದ್ದು? ಉಪನಿಷತ್ತುಗಳು ಸರ್, ಉಪನಿಷತ್ತುಗಳನ್ನೆಲ್ಲ ತಂದು ಇಟ್ಕೊಂಡಿದ್ದೆ. ಇವಾಗ ತಾವ್ ಹೇಳೋದ್ರಿಂದ ಅದನ್ನ ನೋಡ್ಕೊಂಡು ಚಿನ್ಮಯ ಮಿಷನ್ ಅಂತ ಸಿಗುತ್ತೆ ಉಪನಿಷತ್ತುಗಳು. ಇಲ್ಲ ಸ್ವಾಮಿ ಆದಿದೇವಾನಂದ ಅವ್ರದ್ದು, ರಾಮಕೃಷ್ಣಾಶ್ರಮದ್ದು, ಬಹಳ ವರ್ಷದ ಹಳೇದು ನಂದು. ರಾಮಕೃಷ್ಣ ಆಶ್ರಮದ್ದು ಅಂದ್ರೆ ಸರಳವಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿರ್ತಾರೆ. ಸರಳವಾಗಿ ಕೊಟ್ಟಿದ್ದಾರೆ ಅಷ್ಟೇ ಅವರು, ಅದ್ರೊಳಗೆ ಭಾಷೆ ಏನು ಇಲ್ಲ, ಸುಮ್ನೆ ಮಂತ್ರಗಳು ಸರಳವಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಭಾಷ್ಯದ ಪರಿಚಯ ಇದೆಯಾ? ಶಂಕರ ಭಾಷ್ಯದ ಪರಿಚಯ? ಭಾಷೆಗಳು ಏನು ಇಲ್ಲ ಸರ್ ನನ್ಗೆ ಇಷ್ಟೊಂದಿಲ್ಲ. ಹೊಳೆನರಸೀಪುರ ಸ್ವಾಮಿಗಳ ಬಗ್ಗೆ ಗೊತ್ತಿದ್ಯಾ ಏನಾದ್ರು? ಇವಾಗ ಇವ್ರು ದಿವ್ಯ ಅವ್ರು ಹೇಳಿದ್ಮೇಲೆ ನಾನ್ ತಗೊಂಡಿದ್ದೀನಿ 2 ಬುಕ್ಸ್. ಅಂದ್ರೆ ನಮ್ಗೆ ಈಗ ಕಾಲೇಜ್ಗೂ ಆಗತ್ತೆ ಅಂದ್ಬಿಟ್ಟು ಈಶಾವಾಸ್ಯ ಉಪನಿಷತ್ ಬಗ್ಗೆ ಅದನ್ನ ತಗೊಂಡಿದ್ದೀನಿ. ಈಶಾವಾಸ್ಯ ಮಂಜರಿ ಮತ್ತೆ ಈಶಾವಾಸ್ಯ ಉಪನಿಷತ್ ತಗೊಂಡಿದ್ದೀನಿ. ಸಚ್ಚಿದಾನಂದ ಸ್ವಾಮೀಜಿ ಅವ್ರದ್ದು ಓದ್ತಾ ಇದ್ದೀನಿ. ಸರಿ, ಹೋಗಿ ಒಳ್ಳೇದು. ಈಗ ಮತ್ತೆ ಬೇರೆ ಇದು ಸಹಸ್ರನಾಮಗಳ ಅಧ್ಯಯನದ್ದು ಪಾರಾಯಣ ಮಾಡುವಂತದ್ದು? ಹೌದು ಸರ್. ಇದು ದಿನೇಶ್ ಅಂತ ಇದ್ದಾರೆ, ಅವರು ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಹೇಮಾ ಸುರೇಶ್ ಅಂತ ಅವರು ಹೇಳ್ಕೊಡ್ತಾ ಇದ್ದಾರೆ. ಪ್ಲಸ್ ಭಗವದ್ಗೀತೆಯನ್ನು ಹೇಮಾ ಸುರೇಶ್ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮ್ ಒಂದೊಂದೇ ಮುಗಿಸ್ಕೊಂಡು ಬಂದಿದ್ದೇನೆ. ಲಾಸ್ಟ್ ಎಕ್ಸಾಮ್ ಇದೆ ಇನ್ನು ಭಗವದ್ಗೀತೆದು. ಒಳ್ಳೇದು. ಈಗ ಏನಪ್ಪಾ ಅಂತಂದ್ರೆ, ಈ ಉಪನಿಷತ್ತುಗಳು ಅಥವಾ ವೇದಾಂತ ಎಲ್ಲ ಅಧ್ಯಯನ ಮಾಡ್ಬೇಕು ಅಂದ್ರೆ ನಮ್ಗೆ ಮುಖ್ಯವಾಗಿ ಇವಾಗ ಏನು ಅಂತಂದ್ರೆ, ಒಂದು ಓದೋದು ಸರಿನೇ, ಯಾಕಂದ್ರೆ ನಮ್ಗೆ ಸಂಸ್ಕಾರ ಬರುತ್ತೆ. ಪದಗಳು ಯಾವ ಪದಗಳಿದೆ ಅಲ್ಲಿ ಉಪನಿಷತ್ತುಗಳಲ್ಲಿ ಏನೇನು ಅನ್ನೋ ಒಂದು ಚೆನ್ನಾಗಿ ಆಗುತ್ತೆ ಅದು. ಆದ್ರೆ ಈ ವೇದಾಂತವನ್ನ ಒಂದು ಅಧ್ಯಯನ ಮಾಡಕ್ಕೂ ಒಂದು ಕ್ರಮ ಇದೆ, ತಿಳ್ಕೊಳ್ಬೇಕು ಅಂದ್ರೆ ಒಂದು ಆ ಕ್ರಮದಲ್ಲಿ ಹೋದ್ರೆ ಸುಲಭ ತಿಳ್ಕೊಳ್ಳೋದಕ್ಕೋಸ್ಕರ. ಆ ಕಾರಣಕ್ಕಾಗಿ ಏನು ಅಂತಂದ್ರೆ, ಮೊದಲಿಗೆ ಅಧ್ಯಾಸ ಭಾಷ್ಯ ಅಂತ ಸ್ವಾಮಿ ಇದು ಬ್ರಹ್ಮಸ್ತ್ರ ಭಾಷ್ಯಕ್ಕೆ ಆಚಾರ್ಯರು ಏನ್ ಪೀಠಿಗೆ ಬರೆದಿದಾರಲ್ಲ ಅದಕ್ಕೆ ಅಧ್ಯಾಸ ಭಾಷ್ಯ ಅಂತ ಹೆಸರು. ಆ ಅಧ್ಯಾಸ ಭಾಷ್ಯವನ್ನ ಚೆನ್ನಾಗಿ ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಅಲ್ಲಿ ಅಧ್ಯಾಸ ಭಾಷ್ಯದಲ್ಲಿ ಶಂಕರಾಚಾರ್ಯರು ಯಾವ ಉಪನಿಷತ್ತುಗಳನ್ನು ಕೂಡ ಕೋಟ್ ಮಾಡಿಲ್ಲ, ಭಗವದ್ಗೀತೆಯನ್ನು ಕೋಟ್ ಮಾಡಿಲ್ಲ. ಅಂದ್ರೆ ನೇರಾಗಿ ಅನುಭವದಲ್ಲೇ ಏನು ಉಪನಿಷತ್ತಿನ ಸಂದೇಶ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಅದೆಲ್ಲವೂ ಕೂಡ ಈ ಉಪನಿಷತ್ತುಗಳಿಗೆಲ್ಲ ಫ್ರೇಮ್ ವರ್ಕ್ ಅದು. ಅದಕ್ಕೆ ಅವ್ರು ಹೇಳುವಂಥದ್ದು ಕಡೆನಲ್ಲಿ ಸರ್ವೇ ವೇದಾಂತ ಆರಭ್ಯಂತೆ ಅಸ್ಯ ಅನರ್ಥ ಹೇತೋಹೋ ಪ್ರಹರಣಾಯ ಆತ್ಮಿಕ ವಿದ್ಯಾ ಪ್ರತಿಪತ್ತಿಯ ಸರ್ವೇ ವೇದಾಂತ ಆರಭ್ಯಂತೆ ಅಂತ ಅಲ್ಲೇನೆ ತೋರ್ಸ್ಕೊಟ್ಬಿಟ್ಟಿದ್ರೆ. ನಾನು ಏನ್ ಬರ್ದಿದ್ದೀನಲ್ಲ ಇದೆಲ್ಲ ಎಲ್ಲ ಉಪನಿಷತ್ ಬ್ರಹ್ಮಸೂತ್ರಕ್ಕೆ ಅಂತ ಹೇಳಿದ್ರು ಕೂಡ ಎಲ್ಲ ಉಪನಿಷತ್ತುಗಳಿಗೂ ಭಗವದ್ಗೀತೆಗೂ ಇದು ಪೀಠಿಕೆ ಆಗಿರುವಂತದ್ದು ಅಂತ. ಅದಕ್ಕೆ ಅದನ್ನ ಚೆನ್ನಾಗಿ ತಿಳ್ಕೊಳ್ಳುವಂತದ್ದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಅದನ್ನ ಬೇಕಾದ್ರೆ ಸ್ವಾಮಿಗಳವ್ರದ್ದು ಅಧ್ಯಾಸ ಭಾಷೆ ಅರ್ಥ ವಿಮರ್ಶೆ ಅಂತ ಪುಸ್ತಕ ಇದೆ, ಅದನ್ನ ತಗೊಳ್ಳಿ. ಅದು ಬಿಟ್ಟು ಅದೇ ಅಲ್ಲಿ ಸಿಗುತ್ತಲ್ಲ ಸರ್ ಅಧ್ಯಾತ್ಮ ಪ್ರಕಾಶ್ ಕಾರ್ಯಾಲಯದಲ್ಲಿ? ಹೌದು. ಫೋನ್ ಮಾಡಿ ಕೇಳಿಬೇಕಾದ್ರೆ ಯಾವ ಪುಸ್ತಕಗಳು ತಗೊಳ್ಬೇಕು ಅಂತ ನಾನು ಬೇಕಾದ್ರೆ ಹೇಳ್ತೀನಿ ನಾನು. ಆಮೇಲೆ ಅದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಬೇಕಾದ್ರೆ ವಿಡಿಯೋ ಲಿಂಕ್ ಕೂಡ ಇರುತ್ತೆ, ಬೇಕಾದ್ರೆ ಅದನ್ನ ಕೇಳ್ಕೊಳ್ಳೋದನ್ನ. ಏನಾದ್ರು ಪ್ರಶ್ನೆಗಳಿದ್ರೆ ಬೇಕಾದ್ರೆ ನೇರಕ್ಕೆ ನನಗೆ ಫೋನ್ ಮಾಡಿ ಕೇಳ್ಬೋದು ಅದ್ರ ಕುರಿತಾಗಿ. ಅದಾದ್ಮೇಲೆ 5 ವಿಷಯಗಳಿದೆ ಮುಖ್ಯವಾಗಿ ಶಂಕರ ಭಾಷ್ಯದ ಅಧ್ಯಯನ ಮಾಡ್ಕೊಳ್ಬೇಕು ಅಂದ್ರೆ. ಸಾರ್ವತ್ರಿಕ ಪೂರ್ಣ ಅನುಭವ, ಹಾಗೆ ಸಾಕ್ಷಿ ಸ್ವರೂಪ ತಿಳ್ಕೊಳ್ಳೋದು, ಅಧ್ಯಾರೋಪ ಅಪಾದ ಪ್ರಕ್ರಿಯೆ ಅನ್ನೋಂಥದ್ದೆಲ್ಲ ಅದನ್ನ ತಿಳ್ಕೊಂಡಿದ್ರೆ ಒಳ್ಳೇದು. ಯಾಕಂದ್ರೆ ನೀವು ಬೇರೆ ಟೈಮಲ್ಲಿ ನಿಮ್ಗೆ ಯಾವಾಗ ಸಮಯ ಆಗುತ್ತಲ್ಲ ಅವಾಗೆಲ್ಲ ಇದನ್ನ ಸ್ವಲ್ಪ ಸಮಯ ವಿನಿಯೋಗಿಸಿ ಅದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಯಾವಾಗ ವಿಷಯ ಯಾಕಂದ್ರೆ ಬೇಸಿಕ್ಸ್ ಚೆನ್ನಾಗಿ ತಿಳ್ಕೊಂಡಾಗ ಉಳಿದಿದ್ದೆಲ್ಲಾನು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಯಾವಾಗ ಬೇಸಿಕ್ಸ್ ನಾವು ಸರಿಯಾಗಿ ತಿಳ್ಕೊಳೋದಿಲ್ವೋ ಅದು ಬೇರೆದನ್ನು ಗೊತ್ತಾಗೋದಿಲ್ಲ. ಹಾಗಾಗಿ ಬೇಕಾದ್ರೆ ದಿವ್ಯಾ ಅವ್ರ ಹತ್ರ ಕೇಳಿ ಅದೇ ಬೇಕಾಗಿದೆ ಅಂತ ಅಂದ್ಬಿಟ್ಟು ಯಾವ್ದಾದ್ರು ಅಂತ ಅಂದ್ಬಿಟ್ಟು ಶಾಂತ ಅಂತಲೇ ಪುಸ್ತಕ ಇದೆ. ಅದ್ರ ಕುರಿತಾಗಿ ನಂದು ಯೂಟ್ಯೂಬ್ ಅಲ್ಲಿ ಅದ್ರದೆಲ್ಲ ಪಾಠಗಳೆಲ್ಲ ಮಾಡಿದೀನಿ ನಾನು. ಅದನ್ನ ನೋಡ್ಕೊಳ್ಳಿ, ಸಮಯ ಆದಾಗೆಲ್ಲ ನೋಡ್ಕೊಳ್ಳಿ. ನೋಡ್ಕೊಂಡವಾಗ ಈ ಉಪನಿಷತ್ತುಗಳನ್ನ ನೀವು ಭಾಷೆ ಸಮೇತ ನಿಮ್ ಸಂಸ್ಕೃತಗೂ ಹೇಗೂ ಬರೋದ್ರಿಂದ ಆಚಾರ್ಯ ಭಾಷೆ ಹೇಗೆ ಅಂತಂದ್ರೆ ಸಂಸ್ಕೃತ ಬರ್ದೇರು ಕೂಡ ಸಂಸ್ಕೃತ ಕಲಿಸ್ಕೊಡ್ತಾರೆ ಅವರು. ಆ ರೀತಿಯಾಗಿರುತ್ತೆ. ನನಗೆ ಸಂಸ್ಕೃತ ಬರೋದಿಲ್ಲ, ಆದ್ರೆ ಆಚಾರ್ಯ ಭಾಷೆದ ಮೂಲಕವೇ ಅಷ್ಟು ಸಂಸ್ಕೃತ ಅನ್ನೋದು ಬಂದ್ಬಿಡುತ್ತೆ. ಅದು ಅಷ್ಟು ಸರಳ ಆಚಾರ್ಯ ಭಾಷೆ ಅನ್ನೋಂಥದ್ದು. ಹಾಗಿರೋಂಥದ್ದು ಅದನ್ನ ಮಾಡ್ಕೊಳ್ಳಿ. ಅದ್ ಮಾಡ್ಕೊಂಡಾಗ ಇದು ಗೊತ್ತಾಗುತ್ತೆ. ಇವಾಗ ಮುಂಡಕೋಪನಿಷತ್ತಿನ ಈ ಪ್ರಶ್ನೋಪನಿಷತ್ತು ಏನು ಅಧ್ಯಯನ ಮಾಡ್ತಾ ಇದೀವಲ್ಲ ಇದ್ರ ಮೂಲಕ ಏನೋ ಅದು ನೀವು ಅದ್ ಮಾಡ್ಕೊಂಡಿಲ್ಲ ಅಂದ್ರೆ ಇದು ಅರ್ಥ ಆಗಲ್ಲ ಅಂತನಲ್ಲ. ಯಾಕೆ ಅಂತಂದ್ರೆ ಅದನ್ನೆಲ್ಲ ತೋರ್ಸ್ಕೊಡ್ ಮಧ್ಯದಲ್ಲಿ ಇದನ್ನೆಲ್ಲ
ತೋರ್ಸ್ಕೊ ಹೇಗೆ ಬರುತ್ತೆ ಅನ್ನೋದನ್ನೆಲ್ಲ ಅಲ್ಲೇ ಇವಾಗ ನಾನ್ ಮಾಡಿರೋ ಪ್ರವಚನಗಳಲ್ಲೆಲ್ಲ ತೋರ್ಸ್ಕೊಟ್ಟಿದ್ದೀನಿ. ಭಗವದ್ಗೀತೆಯಲ್ಲಿ ಹೇಗೆ ಬಂದಿದೆ, ಬೇರೆ ಬೇರೆ ಕಡೆ ಹೇಗೆ ಬಂದಿದೆ, ಇದರ ಅರ್ಥ ಏನು ಅಂತ. ಅಂದ್ರೆ ಪೂರ್ತಿ ವಿವರವಾಗಿ ಹೇಳಕ್ ಆಗದಿದ್ರು ಕೂಡ ಈ ಪ್ರಶ್ನೋಪನಿಷತ್ತು ಸರಿಯಾಗಿ ಅರ್ಥ ಆಗೋ ಕಾರಣಕ್ಕಾಗಿ ಅದ್ ಏನೇನ್ ಹೇಳ್ಬೇಕೋ ಅದನ್ನೆಲ್ಲ ಆದಷ್ಟು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಅಷ್ಟೇ ಸಾಕಾಗೋದಿಲ್ಲ. ಪೂರ್ತಿ ಸರಿಯಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಹಿಂದೆ ಎಲ್ಲ ಸರಿಯಾಗಿ ಬೇಸಿಗೆ ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಕಾರಣಕ್ಕಾಗಿ ಅದು ತಿಳ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾ ಇರುವಂಥದ್ದು. ನಿಮ್ಗೆ ಇನ್ನೇನಾದ್ರೂ ಕೇಳೋದಿದ್ಯಾ? ಇಲ್ಲ ಸರ್. ಇನ್ನು ಮುಂದೆ ಅದೇ. ಎರಡನೇ ಪ್ರಶ್ನೆ ಶಿಲ್ಪ ಅವ್ರು ಹೇಳ್ತೀರಾ ಎರಡನೇ ಪ್ರಶ್ನೆದ ಮೂಲಕ ಏನೇನು ತೋರಿಸ್ಕೊಡ್ತಾ ಇದಾರೆ ಅಂತ? ಎರಡನೇ ಪ್ರಶ್ನೆಯಲ್ಲಿ ಇರುವಂತ ಒಂದು ಸಾರಾಂಶ ಏನು ಅಂತ. ಸರಿ, ಕೃಷ್ಣವಾಣಿ ಅವರು ನೀವೇ. ಈ ಬ್ರಹ್ಮ ಸ್ವರೂಪ ತಿಳ್ಕೊಳ್ಳೋದು ತುಂಬಾ ಸೂಕ್ಷ್ಮ. ಇದು ಇಂದ್ರಿಯಗಳಿಗೆಲ್ಲ ಸಿಗೋದಿಲ್ಲ. ಇದು ಬ್ರಹ್ಮಚರ್ಯ ಅನ್ನೋ ತಪಸ್ಸು ಬೇಕು ಇದನ್ನ ತಿಳ್ಕೊಳಕ್ಕೆ, ಏಕಾಗ್ರತೆ ಬೇಕು. ಮತ್ತೆ ಇದು ಹೆಚ್ಚಿನದಾದಂತು, ಎಲ್ಲದಕ್ಕಿಂತ ಹೆಚ್ಚಿನದಾದಂತ ವಿದ್ಯೆ. ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಲೌಕಿಕ ಶಾಸ್ತ್ರ ತರ ಅಲ್ಲ ಇದು ವಿದ್ಯೆ, ಸೂಕ್ಷ್ಮದಲ್ಲಿ ಸೂಕ್ಷ್ಮವಾಗಿರುವಂತ ತತ್ವ ಇದು. ಆ ತತ್ವ ತಿಳ್ಕೊಳಕ್ಕೆ ನಮ್ಮ ಮನಸ್ಸು ಒಂದು ಸಂಸ್ಕಾರ ಪಡ್ಕೊಬೇಕು. ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಈ ಇದ್ರಲ್ಲಿ. ಅದಕ್ಕೋಸ್ಕರ ಬ್ರಹ್ಮಚರ್ಯ ಇನ್ನೂ 1 ವರ್ಷ ಬ್ರಹ್ಮಚರ್ಯ ಮಾಡ್ಕೊಂಡ್ ಬನ್ನಿ ಅಂತ. ಮೊದಲೇ ಬ್ರಹ್ಮಚರ್ಯ ನಿಷ್ಠರಾಗಿದ್ರಲ್ವಾ ಇವರು? ಆದ್ರೂ ಇನ್ನೂ ಮತ್ತೆ 1 ವರ್ಷ ಹೇಳಿರೋದು. ಅದು ಎಷ್ಟು ಹೆಚ್ಚಿಂದಾದದ್ದು ವಿದ್ಯೆ ಅಂತ ತಿಳ್ಸೋದಕ್ಕೋಸ್ಕರ ಅದನ್ನ ತೋರ್ಸಿದ್ದಾರೆ. ಹೆಚ್ಚಿನದಾದಂಥದ್ದು ಅಂತ ಮತ್ತೆ ನಮ್ಗೆ ಇವಾಗ ತಿಳಿಸ್ಕೊಡ್ಬೇಕಲ್ಲ ಉಪನಿಷತ್ತಿನಲ್ಲಿ. ಇವ್ರೇನೋ ಅಪರ ಬ್ರಹ್ಮನಿಷ್ಠ ಆಗಿದ್ರು, ಇವ್ರು ಹೇಗೆ ಅನ್ನೋದನ್ನೆಲ್ಲ ಸರಿನೇ. ಆದ್ರು ಅದಿವಾಗ ಶ್ರದ್ಧೆಯಿಂದಲೂ ಇವಾಗ ಮೊದಲು ನಮಗ್ ಬರ್ಬೇಕಿದು. ಇವಾಗ ಉಪನಿಷತ್ ಪ್ರಾರಂಭ ಆಗಿದೆ, ಮೊದ್ಲು ಕೇಳ್ತಾ ಇರೋರು ನಮಗೆ ಇದು ತೋರ್ಸ್ಕೊಡ್ಬೇಕಾದ್ರೆ ಅನ್ನೋದು ಒಂದು, ಆ ಸಾಧನೆಗಳ ಅವಶ್ಯಕತೆ ಇದೆ ಅನ್ನೋದನ್ನ. ಮತ್ತೆ ಅವರು ಇಲ್ಲೂ ಮಾಡ್ಕೊಳ್ಬೇಕಾಗಿದೆ ಅಂತ. ಇವಾಗ ನೋಡಿ, ವೇದಾಧ್ಯಯನಕ್ಕೆ ಹೋಗ್ತಾರಲ್ಲ ಇವರೆಲ್ಲ ಮಕ್ಕಳೆಲ್ಲ ಹೋಗ್ತಾರಲ್ಲ, ಅವ್ರಿಗೆ ಬೇರೆ ಭಾಷೆ ಗೊತ್ತಿದ್ರು ಕೂಡ, ಸಂಸ್ಕೃತ ಎಲ್ಲ ಗೊತ್ತಿದ್ರು ಕೂಡ ಮತ್ತೆ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಮತ್ತೆ ಯಾಕೆ ಅಂತಂದ್ರೆ ಪೂರ್ತಿ ಸರಿಯಾಗಿ ತಿಳ್ಕೊಳ್ಬೇಕು ಅಂತ. ಇಲ್ಲೂ ಅವ್ರಿಗೆ ಹಿಂದೆ ಏನ್ ತಪಸ್ ಮಾಡ್ಕೊಂಡು ಬಂದಿದ್ರು ಕೂಡ ಇನ್ನೂ ಬೇಕಾಗಿದೆ ಇಲ್ಲಿ. ಯಾಕೆಂದ್ರೆ ಇಲ್ಲಿ ಗುರು ಶುಶ್ರೂಷೆ ಬೇಕಾಗಿದೆ. ಇಲ್ಲಿ ಗುರು ಶುಶ್ರೂಷೆ ಅವರೇ ಮಾಡ್ಬೇಕಾಗಿದೆ. ಗುರು ಶುಶ್ರೂಷೆಯಿಂದ ಗುರುಗಳಿಗೆ ಏನಾದ್ರೂ ಆಗ್ಬೇಕಾಗಿಲ್ಲ. ಅಲ್ಲಿ ಅವ್ರು ನನ್ ಶುಶ್ರೂಷೆ ಮಾಡ್ತಾರೆ, ನನ್ಗೆಲ್ಲ ನನ್ಗೇನೋ ತುಂಬಾ ಯಾರು ಕೆಲ್ಸದವ್ರಿಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ಶುಶ್ರೂಷೆ ಮಾಡಿದ್ರು, ಇವಾಗ ಬಂದ್ರು ಇವರು ಅಂತ. ಹಾಗಲ್ಲ ಅದು. ಆ ಶಿಷ್ಯನ ಒಂದು ಅಂತಃಕರಣ ಶುದ್ಧಿ ಆಗೋದಕ್ಕೋಸ್ಕರ ಗುರು ಶುಶ್ರೂಷೆ ಅಷ್ಟೇ ಅದು. ಸಾಂದೀಪನಿ ಮಹರ್ಷಿಗಳದನ್ನ ಒಂದು ಎಕ್ಸಾಂಪಲ್ ತಗೊಂಡವಾಗ ಅಲ್ಲಿ ನೋಡ್ಬೋದು ನಾವು. ಇವರೇ ಕೃಷ್ಣ ಬಲರಾಮರು ಹೆಚ್ಚಿಗೆ ಅಧ್ಯಯನದಲ್ಲೇ ತೊಡಗಿದ್ರು. ಗುರು ಶುಶ್ರೂಷೆ ಫಿಸಿಕಲಿ ಮಾಡ್ತಾ ಇದ್ದು ಬೇರೆಯವ್ರು ಮಾಡ್ತಾ ಇದ್ದು, ಇದೇನೆ ಅವ್ರ ಶುಶ್ರೂಷೆ ಆಗೋಗ್ಬಿಡಿತ್ತು. ಅವ್ರಿಗೆ ಆ ಚಿತ್ತಶುದ್ಧಿ ಅಷ್ಟು ಮಟ್ಟಿಗೆ ಇತ್ತು. ಇಲ್ಲಿ ಅದನ್ನೇ ತೋರ್ಸ್ಕೊಡ್ಬೇಕಾದ್ರೆ ಇವಾಗ ಹೇಳದಲ್ಲ, ಶ್ರದ್ಧಾವಾನ್ ಲಭತೆ ಈಗ ತತ್ಪರ ಸಂಯತೇಂದ್ರಿಯ ಅಂತ. ಸಂಯಮದಿಂದ ಕೂಡಿಕೊಂಡ್ರು ಆ ಇಂದ್ರಿಯಗಳು ಅದಕ್ಕಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಇನ್ನೂ 1 ವರ್ಷ ಬ್ರಹ್ಮಚರ್ಯ ಮಾಡ್ಕೊಂಡಿರಿ ಅಂತ ಹೇಳಿದ್ರು. ಆಮೇಲೆ ಏನ್ ಹೇಳಿದ್ರು ಗುರುಗಳು? ಗುರುಗಳಾದ್ರೆ ಹೊರಗಡೆ ವಿಷಯಗಳಿಂದ ಒಳಗಡೆ ಬಂದಿರ್ಬೇಕು. ಅವ್ರು ಅದನ್ನೆಲ್ಲ ಬಿಟ್ಟು, ಹೊರಗಿನ ವಿಷಯಗಳು ಇಂದ್ರಿಯಗಳೆಲ್ಲ ಬಿಟ್ಟು ಒಳಗಡೆ ಏಕಾಗ್ರತೆ ಬರ್ಬೇಕು ಅಂತ ಹೇಳಿದ್ರು. ಯಥಾ ಕಾಮಂ ಪ್ರಶ್ನಾನಂತ, ನಿಮ್ಗೆ ಬೇಕಾಗಿರುವಂತ ಪ್ರಶ್ನೆಗಳನ್ನ ಮಾಡಿ ಅಂತ. ಆಮೇಲೆ ಪೃಚ್ಛತ ಯದಿ ವಿಘ್ನಾಸ್ಯಾಮಃ ಅಂದ್ರೆ ಏನರ್ಥ? ನನಗ್ ತಿಳಿದಿದ್ರೆ ಅದನ್ನ ಹೇಳ್ತೀನಿ ಅಂತಂದ್ರು ಅವರು. ಹೌದು. ಹಾಗಾದ್ರೆ ಏನರ್ಥ? ಅವ್ರು ತಿಳಿದಿರ್ಲಿಲ್ಲ ಅಂತ ಅರ್ಥನಾ? ಅಷ್ಟು ವಿನಯದಿಂದ ಕೂಡ್ಕೊಂಡಿದ್ರು ಅವರು. ಗರ್ವ ಇರ್ಲಿಲ್ಲ, ವಿದ್ಯೆ ಇತ್ತು. ಆದ್ರೆ ಅದು ನಾನೇ ತಿಳಿದಿದ್ದೀನಿ ಹೇಳ್ತೀನಿ ಅನ್ನೋ ಅಂತ ಧೋರಣೆ ಇರ್ಲಿಲ್ಲ. ಅಷ್ಟು ಇದಾಗಿ ಅವರು ನನಗ್ ತಿಳಿದಿದ್ದೆ ಹೇಳ್ತೀನಿ ಅಂತ ಹೇಳಿದ್ರು. ಅದೇ ಈಗಿರಂತ ಇದ್ದು ಹಾಗೇನಾದ್ರು ನನ್ಗೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅಂತ ಏನ್ ಹೇಳಿಲ್ಲ ಅವರು. ನಾನು ತಿಳಿದಿದ್ರೆ ಹೇಳ್ತೀನಿ ಅನ್ನೋ ಸೂಚನೆ ಏನು ಅಂತಂದ್ರೆ ಅವ್ರಿಗೆ. ಯಾಕಂದ್ರೆ ಇಲ್ಲಿ ನೀವು ಬ್ರಹ್ಮಚರ್ಯ ಮಾಡ್ಕೊಂಡಿರಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಅವರು.
ಅದೇ ತೋರಿಸ್ತಾ ಅವ್ರು ತಿಳಿದಿದೆ ಅಂತ. ಇದು ಮತ್ತೆ ಯಾಕೆ ಇದು ಬಂತು ಅಂತಂದ್ರೆ ಇದು ಗರ್ಭ ಇರ್ಲಿಲ್ಲ ಅಂತ ತೋರ್ಸ್ಕೋದಕ್ಕೋಸ್ಕರ ಅದು ಹೇಳಿದ್ರು ಅಂತ ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು. ಮತ್ತೆ ಈ ಮೊದಲನೇ ಪ್ರಶ್ನೆ ಬಂದಿದ್ದು ಯಾರಿಂದ ಅಂತಂದ್ರೆ ಶಿಲ್ಪಾ ಅವರು ಇದ್ರ ಸ್ವಲ್ಪ ಹೇಳ್ತೀರಾ, ಅಥವಾ ಬೇಕು ಅಂದ್ರೆ ಸಪೋರ್ಟಿಂಗ್ ಎಲ್ಲ ಇರುತ್ತೆ. ಬಂದಿ ಮತ್ತೆ ಕಾತ್ಯಾಯಿನಿ ಅನ್ನು ಮೊದಲೇ ಕೇಳುತ್ತಾರೆ. ಮೊದಲೇ ಪ್ರಶ್ನೆ ಕೇಳ್ತಾರೆ. ಯಾವುದು 1 ವರ್ಷ ಬ್ರಹ್ಮಚರ್ಯ ಮುಗಿಸ್ಕೊಂಡ್ಮೇಲೆ ಕಬಂದಿ ಕಾತ್ಯಾಯನರು ಒಂದು ಪ್ರಶ್ನೆ ಕೇಳ್ತಾರೆ. ಯಾವ್ದದು ಪ್ರಶ್ನೆ? ಪ್ರಜೆಗಳು ಹೇಗೆ ಹುಟ್ಟುತ್ತಾರೆ ಅಂತ. ಪ್ರಜೆಗಳ ಸೃಷ್ಟಿ ಹೇಗೆ ಆಗುತ್ತದೆ? ಪ್ರಜಾ ಸೃಷ್ಟಿ ಹೇಗೆ ಆಗುತ್ತದೆ ಅಂತ ಅಂದ್ರೆ ಹೇಗೆ ಆಯ್ತು, ಮತ್ತೆ ಪ್ರಜೆಗಳ ಸೃಷ್ಟಿ ಏಕೆ ಆಯ್ತು ಅಂತ ಅವರು ಗುರುಗಳ ಹತ್ರ ಪ್ರಶ್ನೆ ಮಾಡಿ. ಏನ್ ಸೃಷ್ಟಿಸುತ್ತೆ ಇದು? ಪ್ರಜೆಗಳ ಸೃಷ್ಟಿ ಅಂದ್ರೆ ಏನ್ ಸೃಷ್ಟಿಸುತ್ತೆ ಇದು? ಏನ್ ಹೇಳ್ತಾರಂತದ್ದು ಅಂದ್ರೆ ಪ್ರಜೆಗಳ ಸೃಷ್ಟಿ ಯಾತರಿಂದ ಆಯ್ತು ಅಂತ ಹೇಳ್ತಾ ಇದೆ ಇದು. ಏನ್ನ ಇವರು ಕೇಳ್ತಾರಂತದ್ದು ಅಂತ ಅಂದ್ರೆ 4 ವರ್ಣಗಳಿಂದ ಸೃಷ್ಟಿಯಾಗಿದೆ ಅಂತ ಬರುತ್ತೆ. ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಅಥವಾ ನೀವು ಫಾಸ್ಟ್ ಆಗಿ ಮಾತಾಡ್ತಾ ಇರೋ ಗೊತ್ತಾಗ್ತಾ ಇಲ್ಲ. ಅದು ಇಲ್ಲಿ ಇದಿದೆ. ಏನಿದೆ? ನೆಟ್ವರ್ಕ್ ಇಶ್ಯೂ ಇದೆಯಾ? ನೆಟ್ವರ್ಕ್ ಇಶ್ಯೂ ಇದೆ. ನೀವು ಮಾತಾಡೋದು ನನಗೆ ಕೇಳಿಸ್ತಿಲ್ಲ. ನಾನು ಸರಿಯಾಗಿ ಮಾತಾಡೋದು ಅನ್ಸುತ್ತೆ. ಅದೇ ನಿಮ್ದೇ ನೆಟ್ವರ್ಕ್ ಇಶ್ಯೂ ಇದೆ. ನೀವು ಮಾತಾಡ್ತಾರ ನಂಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಂದೇ ನೆಟ್ವರ್ಕ್ ಇಶ್ಯೂ. ನೆಟ್ವರ್ಕ್ ಇರೋ ಜಾಗಕ್ಕೆ ಬರ್ತೀರಾ? ಸೊ ಇಲ್ಲಿ ಏನನ್ನ ಹೇಳಕ್ ಹೊರಟಿದ್ದಾರೆ ಇಲ್ಲಿ ಅಂತಂದ್ರೆ ಈ ಸೃಷ್ಟಿ ಅನ್ನುವಂಥದ್ದು ಹೇಗಾಯ್ತು, ಕರ್ಮಗಳನ್ನ ಮಾಡೋ ಆಯಾ ವರ್ಣಾಶ್ರಮಿಗಳ ಒಂದು ಸೃಷ್ಟಿ ಅನ್ನೋಂಥದ್ದು ಹೇಗಾಯ್ತು ಅಂತ ಮೊದ್ಲಿಂದ ತಗೊಂಡು, ಅಂದ್ರೆ ಇದು ಅಪರಾವಿದ್ಯೆಯನ್ನ ಕೇಳ್ತಾ ಇರೋಂಥದ್ದು ಇದು ಅಂತ. ಅಪರಾವಿದ್ಯೆಯನ್ನ ಕೇಳಿದೆ ಇವರು. ಮತ್ತೆ ಈ ಕಬಂದಿ ಕಾತ್ಯಾಯನರು ಮೊದ್ಲೇ ಹೇಳಿದಂಗೆ ಇವರು ಅಪರ ಬ್ರಹ್ಮನಿಷ್ಠರು ಆಗಿದ್ರು ಅಂತ ಮೊದ್ಲೇ ಬಂದ್ಬಿಟ್ಟಿದೆ. ಆದ್ರೂ ಇಲ್ಲಿ ಈ ಪ್ರಶ್ನೆ ಬಂದಿದೆಯಲ್ಲ, ಇಲ್ಲಿ ಅಪರಾವಿದ್ಯೆ ಕುರಿತಾಗಿಯೇ ಪ್ರಶ್ನೆ ಬಂದಿದೆಯಲ್ಲ, ಏನ್ ಕಾರಣಕ್ಕಾಗಿ ಅಂತ. ಇಲ್ಲಿ ಚಿತ್ತಶುದ್ಧಿಗಾಗಿ ಇವಾಗ ಅಪರಾವಿದ್ಯೆ ಅಂತ ಬಂದಾಗ, ಅಪರವಿದ್ಯೆ ಅಂತ ಹೇಳಿದಾಗ ಅಲ್ಲಿ ಉಪಾಸನಾ ಕರ್ಮಗಳನ್ನೆಲ್ಲ ಹೇಳಿರ್ತಾರೆ. ಅಲ್ಲಿ ಆ ಉಪಾಸನಾ ಕರ್ಮಗಳನ್ನ ಈ ಒಂದು ಅಪರಾವಿದ್ಯೆಯ ಒಂದು ಫಲ ಏನು ಅಂತಂದ್ರೆ ಬ್ರಹ್ಮಲೋಕ ಅಥವಾ ದೇವತಾದಿ ಲೋಕಗಳು. ಆ ದೇವತಾದಿ ಲೋಕಗಳಕ್ಕೆ ಈ ಒಂದು ಕರ್ಮೋಪಾಸನೆಗಳನ್ನ ಮಾಡಿದ್ರೆ ಆ ಲೋಕ ಪ್ರಾಪ್ತಿ ಆಗುತ್ತೆ. ಆದ್ರೆ ಉಪನಿಷತ್ತಿನಲ್ಲಿ ತಿಳಿಸಿರುವಂತಹ ಆ ಪರಾವಿದ್ಯೆ ತಿಳ್ಕೊಳ್ಬೇಕು ಅಂತಂದ್ರೆ ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು, ಚಿತ್ತಶುದ್ಧಿಗಾಗಿ ಮಾಡ್ಬೇಕು ಅಂತ ಏನ್ ಹೇಳಿದ್ಯಲ್ಲ ಅದಿದೆ. ಆ ಒಂದು ಮತ್ತೆ ಸಾಧನೆಯನ್ನು ಕೂಡ ತಿಳಿಸ್ಕೊಡ್ಬೇಕಾಗಿದೆ ಉಪನಿಷತ್ತು. ಆ ಕಾರಣಕ್ಕಾಗಿ ಕಬಂದಿ ಕಾತ್ಯಾಯನರ ಮೂಲಕ ಈ ಒಂದು ಪ್ರಶ್ನೆ ಬಂದಿದ್ದು ಅಂತ. ಇನ್ನು ಹಾಗಾಗಿ ಏನ್ ಹೇಳಿದ್ಯಲ್ಲ, ಆ ಪ್ರಜಾಪತಿ ಅಂತ ಏನ್ ಬಂದಿದ್ಯಲ್ಲ, ಇಲ್ಲಿಂದ ಶುರು ಆಗುತ್ತೆ 4ನೇ ಮಂತ್ರದಿಂದ. ಪ್ರಜಾಪತಿಯಿಂದ ರೈ ಪ್ರಾಣರ ಸೃಷ್ಟಿ ಅಂತ ಶುರು ಆಗುತ್ತೆ ಅದು. ಏನ್ ಇವಾಗ ಪ್ರಜಾಪತಿ ಅಂದ್ರೆ ಏನು, ಮತ್ತೆ ಆ ಒಂದು ಕಾನ್ಸೆಪ್ಟ್ ಏನು ಅಂತ. ಇವಾಗ ಪ್ರಜಾಪತಿ ಅಂತ ಅಂದಾಗ ಯಾರನ್ನ ಪ್ರಜಾಪತಿ ಅಂತ ಹೇಳಿರುವಂತದ್ದು, ಹೇಗಾಗುತ್ತೆ ಇದು? ಪ್ರಜಾಪತಿಯಿಂದ ಸೃಷ್ಟಿಯಾಗುತ್ತದೆ ಅಂದ್ರೆ ಪ್ರಥಮಜ ಅಂತ. ಮುಂದಿನ ಜನ್ಮದಲ್ಲಿ ಅಂದ್ರೆ ಪ್ರಥಮ ಜನ್ಮ ಅಲ್ಲ, ಮುಂದಿನ ಕಲ್ಪದಲ್ಲಿ ಅವನಿಂದಲೇ ದೇವತೆಗಳು ಮನುಜರು ಎಲ್ಲರೂ ಹುಟ್ಟುತ್ತಾರೆ. ಸೊ ಇವಾಗ ಆ ಪ್ರಜಾಪತಿ ಅನ್ನುವಂಥದ್ದು ಏನದು? ಒಂದು ಸ್ಥಾನ ಅಲ್ವಾ ಅದು? ಪ್ರಜಾಪತಿ ಸ್ಥಾನ ಇದೆ ಅಂತ. ಪ್ರಜಾಪತಿ ಒಂದು ಹೆಚ್ಚಿನ ಸ್ಥಾನ. ಸೊ ಇಲ್ಲಿ ಏನ್ ಮಾಡ್ಕೊಂಡಿದ್ರೆ ಆ ಪ್ರಜಾಪತಿ ಸ್ಥಾನ ಸಿಗುವಂತದ್ದು? ಉಪಾಸನಾದಿಗಳು ಉಪಾಸನಾದಿಗಳನ್ನ ಮಾಡಿದ್ಮೇಲೆ
ಕರ್ಮ ಉಪಾಸನಾದಿಗಳನ್ನ ಹೆಚ್ಚಿನ ಮಾಡ್ಕೊಂಡು ಉಪಕರಣಗಳನ್ನು ಮಾಡಿದ್ಮೇಲೆ ಸಿಗೋ- ಅವನ ಅಲ್ವಾ? ಸ್ಥಾನ ದೊರಕುತ್ತೆ. ಅವನ ಸ್ಥಾನ ದೊರಕುವಂಥದ್ದು ಅಂತ. ಇವಾಗ ದೊರಕುವಂಥದ್ದು. ಈಗ ಯಾವ ಯಾವ ಉಪಾಸನೆಗಳನ್ನ ಹೇಳಿದೆ ಉದಾಹರಣೆಗೆ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ. ಇವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಶ್ನೋಪನಿಷತ್ತಲ್ಲಿ ನೇರಾಗಿ ಇದನ್ನ ಶುರು ಮಾಡ್ಬಿಟ್ಟು ಅದೇನೆ ಬೇರೆ ಬೇರೆ ಉಪನಿಷತ್ತು ಇದ್ರಲ್ಲಿ ಉಪಾಸನೆ ಹೇಳಿದ್ದಾರೆ. ಇದರಲ್ಲಿ ಬೃಹದಾರಣ್ಯಕದಲ್ಲಿ ಬೃಹದಾರಣ್ಯಕದಲ್ಲಿ ಬೃಹದಾರಣ್ಯ ಯಾವ ಉಪಾಸನೆ ಹೇಳಿರೋದಲ್ಲಿ ಉಪಾಸನೆ ಅಶ್ವಮೇಧ ಉಪಾಸನೆಯ ಮೂಲಕ ಈ ಬ್ರಹ್ಮ ಲೋಕದ ಪ್ರಾಪ್ತಿ ಹೇಳಿದೆ. ಅದೇ ರೀತಿ ಗೃಹಸ್ಥರಾದವರಿಗೆ ಪಂಚಾಗ್ನಿ ವಿದ್ಯೆ ಹೇಳಿದೆ. ಈ ರೀತಿಯಾಗಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ವೈಶ್ವಾನರ ಉಪಾಸನೆ ಅಂತ ಬರುತ್ತೆ. ಇದೆಲ್ಲವೂ ಕೂಡ ಆ ಪ್ರಜಾಪತಿಯ ಪ್ರಾಪ್ತಿಗೆ ಅಥವಾ ಬ್ರಹ್ಮಲೋಕದ ಪ್ರಾಪ್ತಿಯಾಗಿ ಹೇಳಿರುವಂಥದ್ದು ಅಂತ. ಈಗ ಈಗ ಪ್ರಾರಂಭದಲ್ಲೇ ಆಚಾರ್ಯರು ದೇವತೆಗಳ ಒಂದು ಪ್ರಾರ್ಥನೆ ಮಾಡ್ತಾರೆ. ಭದ್ರಂ ಕರ್ಣೆ ಅನ್ನೋದ್ರ ಮೂಲಕ ಮಾಡ್ತಾರೆ. ಅದು ಇವಾಗ ದೇವತೆಗಳು ಅಂದ್ರೆ ಯಾರು? ಮನುಷ್ಯರಿಗೂ ದೇವತೆಗಳು ಇರುವಂತ ಸಂಬಂಧ ಏನು? ಮತ್ತೆ ಆ ಪ್ರಜಾಪತಿ ಸಂಬಂಧ ಏನು? ಆ ಪ್ರಶ್ನೆ ಅರ್ಥ ಆಯ್ತಾ ಶಿಲ್ಪ ಅವ್ರಿಗೆ? ಕೇಳಿಸ್ತಾ ನಾನು ಹೇಳಿದ್ದ? ಕೇಳಿಸ್ತಿಲ್ಲ. ಕೇಳಿಸ್ಲಿಲ್ವಾ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಂಗೆ. ಸರಿ, ನಾನು ಮೋಸ್ಟ್ಲಿ ನೆಟ್ವರ್ಕ್ ರೆಡಿ ಮಾಡ್ಕೊಳ್ಳಿ ನಾಳೆ ಅಷ್ಟೊತ್ತಿಗಾದ್ರೆ ಸರಿಯಾಗಿ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಬೇರೆಯವ್ರಿಗೆ ಕೇಳಿಸಿದೆ ಅಲ್ವಾ? ಪ್ರತಿಭಾ ಆಂಟಿ ನೀವ್ ಹೇಳಿ. ಇವಾಗ ಮನುಷ್ಯರು, ದೇವತೆಗಳು, ಪ್ರಜಾಪತಿ, ಯಾರಿದು ಇಷ್ಟು ಜನ? ಮನುಷ್ಯರು, ದೇವತೆಗಳು ಮತ್ತೆ ಪ್ರಜಾಪತಿ, ಯಾರ್ಯಾರಿದೆಲ್ಲ? ಸರಿ, ಯಶೋಧಾರ್ಥಿ ನೀವು ಪ್ರಯತ್ನ ಪಡ್ತೀರಾ? ಏನು ಸ್ಟಡಿ ಸರ್ಕಲ್ ಅಂದ್ರೆ ಇಂಟ್ರಾಕ್ಷನ್ ಇರ್ಬೇಕು ಒಬ್ರಿಗೊಬ್ರದ್ದು. ಇಲ್ಲಾಂದ್ರೆ ದೇವತೆಗಳು ಪುಣ್ಯದಿಂದ ದೇವತಾ ಜನ್ಮ ಪಡ್ಕೊಂಡಿರ್ತಾರೆ. ನಾವು ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಅವರು ನಮ್ಗೆ ನಾವು ಕೋರಿದ್ದನ್ನ ನೆರವೇರಿಸುವಂತ ಶಕ್ತಿ ಅವ್ರಿಗಿರುತ್ತೆ. ಅದರಿಂದ ಒಬ್ರಿಗೊಬ್ರು ಡಿಪೆಂಡ್ ಆಗಿದ್ದೀವಿ. ನಾವು ದೇವತೆಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಮ್ಮ ಮೇಲೆ ನಾವು ಕೊಡುವಂತ ಹವಿಸ್ಸು ಎಲ್ಲ ತಗೊಂಡು ಅವರು ನಮ್ಗೆ ನಾವು ಕೇಳಿದ್ದನ್ನ ಕೊಡ್ತಾರೆ. ಅದೇ ತರ ಪ್ರಜಾಪತಿ ಅದಕ್ಕಿಂತ ದೊಡ್ಡವನು. ಪ್ರಜಾಪತಿ ಅವನು ಎಲ್ಲರಿಗೂ ಅವನೇ ದೊಡ್ಡವನಾಗಿರ್ತಾನೆ. ಸರಿ, ಮತ್ತೆ ದಿವ್ಯಾ ಮತ್ತೆ ಕೃಷ್ಣವೇಣಿ ಅವರಿಗೆ ಲಾಸ್ಟ್ ಅಲ್ಲಿ ಇಟ್ಕೊಳ್ತೀನಿ. ಯಾಕಂದ್ರೆ ಈಗ ಹೊಸಬ್ರಿಗೆ ತಿಳ್ಕೊಳಕ್ಕೆ ಒಂದು ಇದ್ ಮಾಡ್ಕೊಡ್ಬೇಕು, ಅರ್ಥ ಮಾಡ್ಕೊಳಕೋಸ್ಕರ ಒಂದು ಪ್ರಯತ್ನ ಪಡ್ಬೇಕು. ಈ ಶಿಲ್ಪ ಅವ್ರಿಗೆ ಇವತ್ತು ನೆಟ್ವರ್ಕ್ ಸರಿಯಾಗಿ ಯಾವಾಗ ಕೇಳಿಸ್ತೇನೆ ನಾನು ಹೇಳ್ತಾ ಇರೋದು? ಕೇಳಿಸುತ್ತೆ, ಮಧ್ಯದಲ್ಲಿ ನಿಂತೋಗ್ಬಿಡುತ್ತೆ ಅದು. ಏನ್ ಮಾಡೋದು? ಕಡೆ ಜಾಗ. ಸರಿ, ಇವಾಗ ಒಂದು ಸಣ್ಣದಾಗಿ ಕೇಳ್ತೀನಿ ಪ್ರಶ್ನೆ. ನಮ್ಗೆ ಇವಾಗ ಮನುಷ್ಯನ ಜನ್ಮ ಬಂದಿದೆ, ದೇವತೆಗಳ ಜನ್ಮನೂ ಇರುತ್ತೆ. ಶಾಸ್ತ್ರ ಮೂಲಕ ಗೊತ್ತಾಗುತ್ತೆ ದೇವತೆಗಳ ಜನ್ಮ ಅಂತ. ಮನುಷ್ಯ ಜನ್ಮ ಯಾವಾಗ ಬರುತ್ತೆ? ದೇವತೆಗಳ ಜನ್ಮ ಯಾವಾಗ ಬರುತ್ತೆ? ದೇವತೆಗಳ ಜನ್ಮ. ಮನುಷ್ಯನ ಜನ್ಮ ಯಾವಾಗ ಬರುತ್ತೆ ನಮ್ಗೆ? ಪಾಪ ಮತ್ತೆ ಪುಣ್ಯ ಸಮವಾಗಿದ್ದಾಗ ಮನುಷ್ಯನ ಜನ್ಮ ಬರುತ್ತೆ. ದೇವತೆ ಜನ್ಮ ಬರುತ್ತೆ ಯಾವಾಗ? ಪುಣ್ಯಗಳು ಮಾಡಿದಾಗ ದೇವತೆಗಳ ಜನ್ಮ ಸಿಗುತ್ತೆ. ಹೆಚ್ಚು ಪುಣ್ಯಗಳು ಮಾಡಿದಾಗ ದೇವತೆಗಳ ಜನ್ಮ ಹೆಚ್ಚು ಯಾಗ ಯಜ್ಞಾದಿಗಳನ್ನ ಮಾಡ್ತಾ ಗ್ರೇಡೇಷನ್ ಪ್ರಕಾರ ಹೋಗ್ತೀವಿ ನಾವು. ಅದೇ ನಿಮ್ಗೆ ತುಂಬಾ ಫಾಸ್ಟ್ ಆಗಿ ಬರುತ್ತೆ, ತುಂಬಾ ಸ್ಲೋ. ಏನ್ ಅದ ವೈಫೈ ನೆಟ್ವರ್ಕ್ ಅಲ್ಲಿ ಇದೀರಾ? ಇದು ಮೊಬೈಲ್ ನೆಟ್ವರ್ಕ್ ಇದ್ರೆ ಏನ್ ಕತೆ? ಇಲ್ಲ, ಇದು ಈ ಮೊಬೈಲ್ ಡಾಟಾ ವರ್ಕೇ ಆಗ್ತಾ ಇಲ್ಲ. ಮನೇದ್ ಹಾಕೊಂಡಿದೀನಿ, ಅದು ಸರಿಯಾಗಿ ಕೇಳಿಸ್ತಿಲ್ಲ. ಸರಿ ಬಿಡ, ಆಯ್ತಂಗಾರೆ ನಾಳೆ ವರ್ಷ ಸರಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸರಿಯಾಗಿ ಕೇಳಿಲ್ಲ ಆಗ್ತಾ ಇಲ್ಲ. ಪ್ರದೀಪ್ ಅನ್ಮ್ಯೂಟ್ ಮಾಡ್ಕೊಳ್ತಾರಾ?
ಇವಾಗ ದೇವತೆಗಳ ಜನ ಬರುವಂತದ್ದು ಹೆಚ್ಚಿನ ಪುಣ್ಯ ಮಾಡಿದವಾಗ ಅಂತ, ಅಂದ್ರೆ ಕರ್ಮ ಮತ್ತು ಉಪಾಸನಾದಿಗಳನ್ನ ಮಾಡಿದವಾಗ ದೇವತೆ ಜನ್ಮ ಬರುವಂತದ್ದು ಅಂತ. ಈಗ ಈ ದೇವತೆಗಳು ಅಂತಂದ್ರೆ ಯಾರು? ದೇವತೆಗಳಿಂದ ಇವಾಗ ಪ್ರಪಂಚ ನಡೀತಾ ಇರೋದು ಅನ್ನೋದೇನಿದೆಯಲ್ಲ, ಅಥವಾ ನಮ್ಮ ಶರೀರದಲ್ಲಿ ಕೆಲಸ ಎಲ್ಲ ನಡೀತಾ ಇರೋದು ಅನ್ನೋದಿದೆಯಲ್ಲ, ಅದು ಹೇಗೆ ಅಂತ. ದೇವತೆಗಳು ನಮ್ಗೆ ಹೆಂಗೆ ಅನುಗ್ರಹ ಮಾಡ್ತಾ ಇದಾರೆ ದೇವತೆಗಳು ಅಂತ ಮನುಷ್ಯರಿಗೆ? ಪ್ರತಿಭಾಂಟಿನ ಕೇಳ್ತಾ ಇದ್ದೀವಿ. ಎಲ್ಲಾ ದೇವತೆಗಳಿಂದನೂ ಒಂದೊಂದು ಸೆನ್ಸ್ ಆರ್ಗನ್ಸ್ ಎಲ್ಲ ಇದು ಮಾಡುತ್ತೆ. ಏನಕ್ಕೆ ಅಂತಂದ್ರೆ ನಾವು ಅವಿನಾಭಾವ ಸಂಬಂಧ ಹೊಂದಿರ್ತೀವಿ, ಅದಕ್ಕೋಸ್ಕರ ಕಂಡು ಬಂದು ಸೂರ್ಯ ಆತರ, ದಿಗ್ದೇವತೆಗಳು, ಅಶ್ವಿನಿ ದೇವತೆಗಳು ಆತರ. ಅಂದ್ರೆ ನಮ್ಮ ಒಂದು ಚಟುವಟಿಕೆ ಏನ್ ನಡೀತಾ ಇದೆಯಲ್ಲ, ಅದೇ ಇವಾಗ ನಮ್ಮ ಒಂದು ಶರೀರದ ಚಟುವಟಿಕೆ ನಡೀತಾ ಇರುವಂತದ್ದು ನಮ್ಮಿಂದನೇ ಅಲ್ಲ, ನಮ್ದು ಒಂದೇ ಕೆಲಸ ಅಲ್ಲ, ನಮ್ಮ ಶರೀರದ ಒಂದು ಕೆಲಸ ನಡೀತಾ ಇದೆ ಅಂದ್ರೆ ಮುಖ್ಯವಾಗಿ ಶರೀರದ ಕೆಲಸ ಅಂತಂದವಾಗ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳಲ್ವಾ ನಮ್ಮ ಶರೀರದಲ್ಲಿ ನಡೆಯುವಂಥದ್ದು. ಕರ್ಮೇಂದ್ರಿಯಗಳು ಸ್ಥೂಲ, ಜ್ಞಾನೇಂದ್ರಿಯಗಳು ಸೂಕ್ಷ್ಮ. ಈ ಜ್ಞಾನೇಂದ್ರಿಯಗಳ ಒಂದು ಕೆಲಸ ನಡೀತಾ ಇರಬೇಕು ಅಂದ್ರೆ ದೇವತೆಗಳ ಅನುಗ್ರಹದಿಂದ ನಡೀತಾ ಇರೋದು ಅಂತ. ಅದು ಇವಾಗ ತಾನೇ ಹೇಳಿದ್ರಲ್ಲ, ಅದನ್ನ ಬಿಡಿಸಿ ಹೇಳಿ. ಇವಾಗ ಕಣ್ಣು ನೋಡ್ಬೇಕಾದ್ರೆ ಯಾವ ದೇವತೆ ಅನುಗ್ರಹ ಬೇಕು? ಅನ್ಮ್ಯೂಟ್ ಮಾಡಿನೇ ಇಟ್ಕೊಂಡ್ರಿ, ಮ್ಯೂಟ್ ಏನ್ ಮಾಡ್ಬೇಡಿ. ಸೂರ್ಯನ ಅನುಗ್ರಹ. ಸೂರ್ಯ ಅಥವಾ ಆದಿತ್ಯ. ಇವಾಗ ಸೂರ್ಯ ಅಂತ ಬಳಸ್ಬೋದ್ಲು, ಆದಿತ್ಯ ಅಂತ ಯಾವ ಒಂದು ದೇವತಾ ಭಾಷೆ ಬಳಸ್ಬೇಕಾದ್ರೆ ಆದಿತ್ಯ ಅಂತ ಬಳಸ್ಬೇಕು. ಆದಿತ್ಯನ ಅನುಗ್ರಹದಿಂದ ಕಣ್ಣು ನೋಡಕ್ ಆಗದೆ ಇರುವಂತದ್ದು, ಆ ದೇವತೆ ಅನುಗ್ರಹದಿಂದ ನಾವು ನೋಡಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು. ಅದೇ ರೀತಿ ಕಣ್ಣು ನೋಡ್ಬೇಕಾದ್ರೆ ಆದಿತ್ಯ, ನಾಲ್ಗೆ ಮಾತಾಡ್ಬೇಕಾದ್ರೆ ಯಾವ ದೇವತೆ ಅನುಗ್ರಹ? ನಾಲ್ಗೆ ಅಗ್ನಿದೇವನ ಅನುಗ್ರಹ. ಕಿವಿ ಕೇಳ್ಬೇಕು ಅಂದ್ರೆ ದಿಗ್ದೇವತೆಗಳ ಅನುಗ್ರಹ. ದಿಗ್ದೇವತೆಗಳು. ಹಾಗೆ ಎಲ್ಲದಕ್ಕೂ, ಎಲ್ಲಾ ಇಂದ್ರಿಯಗಳಿಗೂ ಕೂಡ, ಎಲ್ಲಾ ಕರ್ಮೇಂದ್ರಿಯಗಳಿಗೂ, ಎಲ್ಲಾ ಜ್ಞಾನೇಂದ್ರಿಯಗಳಿಗೂ ಕೂಡ ಮನಸ್ಸು ಆಲೋಚನೆ ಮಾಡ್ಬೇಕಾದ್ರೆ ಚಂದ್ರದೇವನ ಅನುಗ್ರಹ ಬೇಕು. ಎಲ್ಲಾ ದೇವತೆಗಳ ಕೆಲಸ ನಡೀತಾ ಇರೋದ್ರಿಂದಲೇ ನಾವು ಈ ಒಂದು ಕೆಲಸ ಮಾಡ್ತಾ ಇರೋದು, ವ್ಯಷ್ಟಿಯಿಂದ ಹಿಡ್ಕೊಂಡು. ವ್ಯಷ್ಟಿ ಬಗ್ಗೆ ಯಾಕಂದ್ರೆ ನಮ್ಗ್ ನಾವ್ ಹತ್ರ ಎಲ್ಲಾ ಕಾರ್ಯ ನಡೀತಾ ಇರೋದು ದೇವತೆಗಳಿಂದ. ಅದೇ ರೀತಿ ಇಡೀ ಪ್ರಪಂಚದ ವ್ಯವಸ್ಥೆ ಅನ್ನೋದೇನಿದೆಯಲ್ಲ, ಅದೆಲ್ಲವೂ ಕೂಡ ದೇವತೆಗಳ ಒಂದು ಅನುಗ್ರಹ, ದೇವತೆಗಳ ಇರುವಿಕೆಯಿಂದಲೇ ನಡೀತಾ ಇರುವಂತದ್ದು ಅಂತ. ಅದು ಕೂಡ ಒಂದು ಜನ್ಮವೇ, ಮನುಷ್ಯನ ಹಾಗೆ ಹೇಗೋ ಅದು ಜನ್ಮವೇ ಅಂತ. ಅದು ಇದೆಲ್ಲ ಮಾಡ್ತಾ ಇರುವಂತವ್ರು ಅವರೇ ಅಂತ. ಮತ್ತೆ ನಮ್ಗಿದು ಪಾರ್ಥಿವ ಶರೀರ ಆದ್ರೆ ಅವ್ರಿಗೆ ತೇಜಸ ಶರೀರ, ನಮಗೆ ಆಗದೆ ಇರೋಂಥದ್ದು ಅವ್ರಿಗೆ ಆಗತ್ತೆ. ಅದು ಅವರು ಒಂದೇ ರೂಪದಲ್ಲಿ ಒಂದೇ ಕಡೆ ಹೋಗೋದಾಗಲ್ಲ, ಎಷ್ಟೋ ಕಡೆ ಹೋಗಿ ದೇವತೆಗಳು ಎಲ್ಲೆಲ್ಲಿ ಯಾಗ ನಡೀತಾ ಇರುತ್ತಲ್ಲ ಎಲ್ಲ ಹವಿಸ್ಸನ್ನು ಸ್ವೀಕರಿಸಂತ ಶಕ್ತಿ ಅವ್ರಿಗಿರುತ್ತೆ. ಗೋಡೆಯಿಂದ ಬೇಯಿಸ್ಕೊಂಡು ಹೋಗೋಂಥ ಶಕ್ತಿ ಅವ್ರಿಗಿರುತ್ತೆ. ಆ ರೀತಿ ಬೇಕಾದಷ್ಟು ಇರುತ್ತೆ ಅವ್ರಿಗೆ. ಇದನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಅಂದ್ರೆ ದೇವಳ ನರಸಿಂಹಶಾಸ್ತ್ರಿಗಳ ಮಹಾಬ್ರಾಹ್ಮಣ, ಮಹಾದರ್ಶನ, ಮಹಾಕ್ಷತ್ರಿಯ ಅದನ್ನ ಓದಿದಾಗ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅಲ್ಲಿ ಅದೆಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ ದೇವತೆಗಳ ಬಗ್ಗೆ. ಯಾಕಂದ್ರೆ ಮೀಮಾಂಸಾ ಗೊತ್ತಿರಂತವ್ರು, ಮೀಮಾಂಸಾ ಶಾಸ್ತ್ರದ ಒಂದು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರಂತವ್ರು ಅವರು ಅಂತ. ಯಾಕಂದ್ರೆ ಸ್ಥೂಲವಾಗಿ ನಮ್ಗೆ ಸಿನಿಮಾಗಳ ಮೂಲಕ ದೇವತೆಗಳು ಅಂದ್ರೆ ಯಾರು, ಡಮ್ ಅಂತ ಬರ್ತಾರೆ, ಇಂದ್ರ ಬರ್ತಾನೆ, ಇದು ಬೃಹಸ್ಪತಿ ಬರ್ತಾರೆ, ಅದೆಲ್ಲ ತೋರ್ಸ್ಕೊಟ್ಟಿದ್ದಾರೆ. ಅಂದ್ರೆ ಆ ದೇವತೆಗಳು ಅಂದ್ರೆ ಹೇಗೆ ಅಂತ, ಅವ್ರದೆಲ್ಲಾನು ಅವರ ಅನುಗ್ರಹ ಅನ್ನೋದು ಹೇಗಿರುತ್ತೆ ಅನ್ನೋದೆಲ್ಲ ತಿಳ್ಕೊಡುವಂಥದ್ದು ಅಂತ. ಆಮೇಲೆ ಕೃಷ್ಣವಾಣಿ ಅವರು ಹೇಳಿದ್ರು, ಭಗವಂತ ಗೀತೆಯಲ್ಲಿ ಹೇಳಿದನಲ್ಲ, ದೇವಾನ್ ಭಾವ ಯಜಾನ ತೇ ದೇವ ಭಾವಯಂತವಃ ಪರಸ್ಪರಂ ಭಾವಯಂತಹ ಅಂತ ಭಗವಂತ ಹೇಳಿದನಲ್ಲ. ಆ ದೇವತೆಗಳ ಪುರೋವಾಚ ಪ್ರಜಾಪತಿ ಅಂತ. ಅದೇ ಪ್ರಜಾಪತಿ ಸೃಷ್ಟಿ ಮಾಡ್ಬೇಕಾದ್ರೇನೆ ಆ ಯಜ್ಞವನ್ನ ಸೃಷ್ಟಿ ಮಾಡ್ದ, ಅದ್ರ ಮೂಲಕ ದೇವತೆಗಳಿಗೂ ಮತ್ತಿಗೆ ಮನುಷ್ಯರಿಗೂ ಸಂಬಂಧವನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು. ಯಾಕಂದ್ರೆ ನಾವು ಅವ್ರನ್ನ ಭಾವನೆ ಮಾಡ್ಕೊಳ್ಬೇಕು, ಅವ್ರು ನಮ್ಮನ್ನ ಭಾವನೆ ಮಾಡ್ಕೊಳ್ಬೇಕು ಅಂತ. ಅಂದ್ರೆ ಇಲ್ಲೇನು ಅಂತಂದ್ರೆ ನಾವು ಮರ್ತು ಬಿಟ್ಟಿದ್ದೇವೆ, ಮೊದಲಿಗೆ ಅದು ಬರ್ಲಿ ಅಂತ. ಇದು ನೋಡಿ ಎಷ್ಟೋ ವಿಷಯಗಳ ಉಪನಿಷತ್ತುಗಳಿರುತ್ತೆ. ಒಂದನೇ ಪ್ರಶ್ನೆ ಆಯ್ತು, ಎರಡನೇ ಮಂತ್ರ ಆಯ್ತು, ಮೂರನೇ ಮಂತ್ರ ಆಯ್ತು, ಇದು ಅರ್ಥ ಹೇಳ್ಕೊಂಡು ಆತರ ಹೇಳ್ಕೊಂಡು ಹೋದ್ರೆ ನಮ್ಗೆ ಮುಗಿಬೋದು, ಎಕ್ಸಾಮ್ ಬರಿಬೋದು, ಪಾಸು ಆಗ್ಬೋದು. ಆದ್ರೆ ದಿವ್ಯಾರು ಸುಮಂಗಲ್ ಅವ್ರ ಎಕ್ಸಾಂಪಲ್ ಬರೀತಿದ್ರೆ ಅವ್ರ ಬಗ್ಗೆ ಹೇಳ್ತಲ್ಲ ನಾನು. ಅದು ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಸೈನ್ ಹಾಕಿನೂ ಕೊಡ್ಬೋದು ನಮ್ಗೆ. ಆದ್ರೆ ನಮಗೆ ನಿಜವಾದ ಉಪನಿಷತ್ತಿನಲ್ಲಿ ಬೇಕಾಗಿರುವಂತ ಒಂದು ಪ್ರಯೋಜನ ಅನ್ನೋದೇನಿದೆಯಲ್ಲ, ಅದು ಬಿಡಿಸಿ ತಿಳ್ಕೊಂಡ್ರೆ ಗೊತ್ತಾಗುವಂಥದ್ದು ಇದೆಲ್ಲ. ಮೊದಲಿಗೆ ಆ ಭಾವನೆ ಮಾಡ್ಕೊಳ್ರಿ ನಮ್ಗೆ ಅಂತ. ಇವಾಗ ನಾವೇ ಇದೀವಿ ಅನ್ನೋದಕ್ಕಿಂತ
ನಮ್ ಜೊತೆಗೆ ದೇವತೆಗಳಿದ್ದಾರೆ ಅನ್ನೋದು ಮೊದಲು ಬರ್ಲಿ ನಮ್ಗದು. ದೇವತೆಗಳಿದ್ದಾರೆ, ದೇವತೆ ಅನುಗ್ರಹ ಇದೆ ನಮ್ಗೆ. ನಾವ್ ಹೆಚ್ಚು ಅವ್ರಿಗೆ ಭಾವನೆ ಮಾಡ್ಕೊಂಡಷ್ಟು ನಮ್ಗೆ ನಮ್ ಜೀವನ ಚೆನ್ನಾಗಿರುತ್ತೆ. ಮೊದಲಿಗೆ ಅಧ್ಯಾತ್ಮ ಬಿಡಿ, ಮೊದಲು ಅದನ್ನ ಹೇಳ್ತಾ ಇರೋದು ಸ್ವಾಮಿಗಳು, ಅದನ್ನೇ ಹೇಳ್ತಾರೆ, ಮೊದಲು ಕರ್ಮ ಮಾಡೋದ್ ಕಲ್ತ್ಕೊಳ್ಳಿ ನೀವು ಅಂತ. ಕರ್ಮ ಯೋಗ ಇರಲಿ, ಮೊದಲು ಕರ್ಮ ಮಾಡೋದ್ ಕಲ್ತ್ಕೊಳ್ಳಿ ಅಂತ. ಕರ್ಮ ಅಂದ್ರೆ ದೇವತೆಗಳ ಭಾವನೆ ಮಾಡ್ಕೊಳ್ಳುವಂಥದ್ದು ಅಂತ. ಎಲ್ಲಾ ಒಂದು ಕರ್ಮದಲ್ಲೂ ಕೂಡ ದೇವತೆಗಳನ್ನ ಸೇರ್ಸ್ಕೊಳ್ಳುವಂಥದ್ದು ಅಂತ. ಆ ಭಾವನೆ ಮಾಡ್ಕೊಳ್ಬೇಕು, ನಮ್ಗೆ ಗೊತ್ತಾಗ್ಬೇಕು. ನಮ್ಗೆ ನೀರ್ ಜಲವನ್ನು ನೋಡ್ತಾ ಇದ್ರೆ ಗಾಳಿಯನ್ನ ಬೀಸ್ತಾ ಇರುತ್ತೆ, ಅದನ್ನ ಬಿಟ್ಟು ನಾವ್ ಇರೋದಕ್ಕೆ ಬರೋದೇ ಇಲ್ಲ. ಅದೆಲ್ಲ ಇರ್ಬೇಕಾದ್ರೆ ದೇವತೆಗಳ ಒಂದು ಅನುಗ್ರಹ ಅಂತ ಭಾವನೆ ಮಾಡ್ಕೊಂಡವಾಗ ನಮ್ಗೆ ಅದರಿಂದ ಪ್ರಯೋಜನ ಆಗುತ್ತೆ. ಆ ಕಾರಣಕ್ಕಾಗಿ ನಮ್ಗೆ ಯಾವ್ದೇ ಕರ್ಮ ಆಗಲಿ, ನಿತ್ಯ ಮಾಡುತ್ತ ಕರ್ಮ, ನಿಮಿತ್ತದಿಂದ ಹಬ್ಬ ಹರಿದಿನಗಳಲ್ಲಿ ಬರುತ್ತಲ್ಲ ಆ ಕರ್ಮಗಳು, ಅದ್ ಮಾಡ್ಕೊಳ್ಬೇಕಾದ್ರೂ ಇದು ಬೇಕಾಗತ್ತೆ. ಮತ್ತೆ ಈ ಒಂದು ಶ್ರಾದ್ದಾದಿ ಕರ್ಮಗಳನ್ನೆಲ್ಲ ಮಾಡ್ಕೊಳ್ಬೇಕಾದ್ರೂ ಕೂಡ ನಾವ್ ಮಾಡ್ಕೊಳ್ಳೋದ್ರಿಂದ ನಮ್ ಕುಟುಂಬ ಮೊದ್ಲು ಅದನ್ನಾದ್ರೂ ಮಾಡ್ಕೊಳ್ಳಿ. ನಮ್ ಜೀವನ ಚೆನ್ನಾಗಿರುತ್ತೆ, ಮೊದ್ಲು ಕುಟುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ದೇವತೆಗಳ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆಚಾರ್ಯರು ಮೊದ್ಲೇನೆ ಪ್ರಶ್ನೋಪನಿಷತ್ತಲ್ಲಿ ಭದ್ರಂ ಕರ್ಣೆ ಅನ್ನುವಂತ ಮಂತ್ರಗಳ ಮೂಲಕ ಅವರೇ ಮಾಡ್ಕೊಳ್ತಾರೆ ಪ್ರಾರ್ಥನೆ. ಯಾಕೆ ಅಂತಂದ್ರೆ ಅವ್ರ ಅನುಗ್ರಹ ಇಲ್ಲ ಅಂತಂದ್ರೆ ಉಪನಿಷತ್ತುಗಳಲ್ಲಿ ಇರುವಂತಹ ಮರ್ಮ ತಿಳಿಯೋದ್ ಕಷ್ಟ. ನೀವು ನಮ್ಗೆ ಅನುಗ್ರಹ ಮಾಡಿ ಅಂತ. ಎಲ್ಲಾ ಸ್ಥಾನಗಳಲ್ಲಿ ಇರುವಂತವ್ರು ನೀವು ನಮ್ಗೆ ಅನುಗ್ರಹ ಮಾಡಿ, ಮಂಗಳವನ್ನೇ ಮಾಡಿ, ಗುರುಗಳಿಗೂ ಕೂಡ ಮಾಡಿ, ನಮಗೂ ಮಾಡಿ ಅಂತ. ಯಾಕಂದ್ರೆ ಗುರುಗಳ ಆರೋಗ್ಯನೂ ಚೆನ್ನಾಗಿರ್ಬೇಕಲ್ಲ. ಅವರು ಭವನ ಸ್ವರೂಪನ ತಿಳ್ಕೊಂಡ್ಬಿಟ್ಟಿರ್ತಾರೆ, ಸರಿ ಅದು. ಆದ್ರೆ ಆ ಕರ್ಣ ವ್ಯವಸ್ಥೆ ಆಗಿರ್ಲಿಲ್ಲ ಅಂತಂದ್ರೆ, ಇವಾಗ ಸ್ವಾಮಿಗಳಿಗೂ ವಯಸ್ಸಾಯ್ತು, ಭಗವತ್ಪಾದರು ಅವ್ರಿದ್ರಲ್ಲ ಅವ್ರಿಗೂ ವಯಸ್ಸಾಯ್ತು, ಪ್ರಬೋಧಾನಂದ ಸ್ವಾಮಿಗಳು ಅವ್ರಿಗೂ ವಯಸ್ಸಾಯ್ತು. ಆಗ ಸಹಜವಾಗಿ ರಾಮಕೃಷ್ಣ ಪರಮಹಂಸರು ಅವ್ರಿಗೆಲ್ಲಾನು ವಯೋಸಹಜವಾದ ಕಾಯಿಲೆಗಳು ಬರುತ್ತೆ. ಆದ್ರೆ ಅದು ಬಂದಾಗ ಅವ್ರಿಗೆ ಅದು ವಿಷಯ ತಿಳಿದಿದ್ರು ಕೂಡ ನಮ್ಮವ್ರಿಗೂ ಅದು ತಲುಪೋದಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲರಿಗೂ ಒಳ್ಳೇದ್ ಮಾಡು ಅಂತ ಕೇಳ್ಕೊಳ್ತಾರೆ. ಆಚಾರ್ಯ ಕೇಳ್ಕೊಳ್ತಾ ಇರ್ಬೇಕಾದ್ರೆ ನಾವಿಲ್ಲಿ ನಾವು ಪರಬ್ರಹ್ಮ ಸ್ವರೂಪ ತಿಳ್ಕೊಂಡಂದವರು ನಾವು ಭಾವನೆ ಮಾಡ್ಕೊಳ್ಳೋದು ಬೇಡ ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ದೇವತೆಗಳ ವಿಷಯ ಆಯ್ತು ಅಂತ. ಇವಾಗ ದೇವತೆಗಳು ಅಂತಂದವಾಗ ಮತ್ತೆ ದೇವತೆಗಳು ಅಂತ ಹೇಳಿದ್ದಾಯ್ತು. ಈ ಪ್ರಜಾಪತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಏನದು ಅಂತ ನೀವ್ ಹೇಳಿ ಪ್ರತಿಭಂಟಿ ಅವ್ರೆ, ನೀವ್ ಹೇಳಿ. ಪ್ರಜಾಪತಿ ಅಂದ್ರೆ ಯಾರು? ಫಸ್ಟ್ ಹುಟ್ಟಿದವನು ಅಂತ ಪ್ರಜಾಪತಿ. ವಿಶ್ವ ಹುಟ್ಟಿದವನು ಅಂತ. ವಿಶ್ವಕ್ಕೆ ಅಧಿಪತಿ ಅಂತ ಪ್ರಜಾಪತಿ. ವಿಶ್ವಕ್ಕೆ ಅಧಿಪತಿ ಪ್ರಜಾಪತಿ, ಮೊದಲು ಹುಟ್ಟಿದವನು ಅವನು ಅಂತ ಹೇಳಿದ್ರೆ, ಇವಾಗ ದೇವತೆಗಳು ಮತ್ತೆ ಪ್ರಜಾಪತಿ ಅನ್ನೋದಿದೆಯಲ್ಲ, ವ್ಯತ್ಯಾಸ ಏನು? ಇವಾಗ ಮನುಷ್ಯರಿಗೂ ದೇವತೆಗಳು ವ್ಯತ್ಯಾಸ ನೋಡಿದ್ವಿ, ದೇವತೆಗಳಿಗೂ ಪ್ರಜಾಪತಿಗೂ ಏನ್ ವ್ಯತ್ಯಾಸ? ಪ್ರಜಾಪತಿಯಿಂದಾನೇ ದೇವತೆಗಳು ಬಂದಿರೋದು ಅಂತ ಅನ್ಬಿಟ್ಟು ಆಗುತ್ತೆ. ಪ್ರಜಾಪತಿಯಿಂದಾನೇ ದೇವತೆಗಳು ಬಂದಿರುವಂತದ್ದು ಅಂತ. ಇವಾಗ ನಾವು ಮಾಡಿದಂತಹ ಕರ್ಮಗಳಿಗೆಲ್ಲ ಫಲ ಕೊಡುವಂತವ್ರು ಯಾರು? ನಾವ್ ಯಾರ ಕುರಿತಾಗಿ ಯಜ್ಞ ಮಾಡುವಂತದ್ದು? ದೇವತೆಗಳ ಕುರಿತಾಗಲ್ವಾ? ಅಂದ್ರೆ ಫಲ ಕೊಡೋರೊಂದು ಯಾರು ಅಂತ ಆಯ್ತು? ದೇವತೆಗಳೇ ಕೊಡೋದು. ಸೊ ದೇವತೆಗಳಿಗೆ ಆ ಫಲ ಕೊಡುವಂತ ಶಕ್ತಿ ಬಂದಿದ್ ಯಾರಿಂದ? ಪರಬ್ರಹ್ಮ ಸ್ವರೂಪ. ಅದು ಬೇರೆ, ಪ್ರಜಾಪತಿಯಿಂದ. ಪ್ರಜಾಪತಿಯಿಂದ. ಅದು ಮೂಲ ಪರಬ್ರಹ್ಮ ಸ್ವರೂಪ ಅದಲ್ಲ. ಇವಾಗ ಪ್ರಜಾಪತಿಯಿಂದ ದೇವತೆಗಳ ಮೇಲೆ ಪ್ರಜಾಪತಿ ಇರೋದಕ್ಕೋಸ್ಕರ ಪ್ರಜಾಪತಿ. ಅದೇನೆ. ಹಾಗಾಗಿ ಅದು ಕನೆಕ್ಷನ್ ಅಲ್ಲಿ ಮೊದಲು ಪರಬ್ರಹ್ಮ ಸ್ವರೂಪ, ಆಮೇಲೆ ಪ್ರಜಾಪತಿ, ಆಮೇಲೆ ದೇವತೆಗಳು, ಆಮೇಲೆ ಮನುಷ್ಯರು, ಹೀಗೆ. ಈಗ ಈ ಕರ್ಮ ಮತ್ತೆ ಉಪಾಸನೆಗಳ ಮಾಡುವುದರ ಮೂಲಕ ಈ ಒಂದು ದೇವತಾದಿ ಜನ್ಮ, ಇವಾಗ ಪುಣ್ಯ ಹೆಚ್ಚಿಗೆ ಮಾಡಿದ್ರೆ ದೇವತಾದಿಗಳ ಜನ್ಮ ಬರುವಂತದ್ದು ಅಂತ. ಈ ಒಂದು ಪ್ರಜಾಪತಿ ಅಂತ ಏನು ಪ್ರಜಾಪತಿ ಸ್ಥಾನ ಅನ್ನೋದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗಿದ್ದದು? ಇದು ಉಪಾಸನೆಗಳಲ್ಲಿ ಅತ್ಯಂತ ಹಿಂದದು. ಅದ್ರ ಮೇಲೆ ಮಾಡಿ ಪಡೆಯುವಂಥದ್ದು ಅನ್ನೋದೇನಿಲ್ಲ. ಇವಾಗ ಮಾಡಿ ಪಡೆಯುವಂಥದ್ದು ಅಂದ್ರೆ ಪುಣ್ಯವನ್ನು ಹೆಚ್ಚಿಗೆ ಮಾಡಿದ್ರೆ ಅದು ಸಿಗುವಂಥದ್ದು ಅಂತ. ಇವಾಗ ನಮ್ಗೆ ಬೃಹದಾರಣ್ಯಕದಲ್ಲಿ 2 ಸತಿ ಬಂದಿದೆ ಒಂದು ಮಂತ್ರ, ಪುಣ್ಯೋ ವೈ ಪುಣ್ಯೇನ ಕರ್ಮಣ ಆವತಿ ಪಾಪ ಪಾಪೇನ ಅಂತ. ಎಲ್ಲ ಹುಟ್ಟಿಗೆ ಕಾರಣ ಏನು ಅಂತ ಚರ್ಚೆ ಬಂದಾಗ ಯಾಜ್ಞವಲ್ಕ ಮಹರ್ಷಿಗಳು ಡಿಕ್ಲೇರ್ ಮಾಡೋದು, ಪುಣ್ಯ ಪಾಪಗಳೇ ಜನ್ಮಾಂತರಗಳೇ ಕಾರಣ ಅಂತ. ಆಮೇಲೆ ಅದು ಸರಿಯಾಗಿಲ್ಲ ಅಂತ ತೋರಿಸ್ಕೊಡ್ತಾರೆ. ಅದು ಸರಿಯಾಗಿಲ್ಲ ಅಂದ್ರೆ ಏನು, ಸ್ಥೂಲವಾಗಿ ಹೌದು ಅದೇ ಸರಿ, ಪುಣ್ಯ ಪಾಪಗಳೇ ನಾವು ಮಾಡಿದಂತ ಪುಣ್ಯ ಪಾಪಗಳೇ ಜನ್ಮಾಂತರಿಗೆ ಕಾರಣ ಆಗುವಂಥದ್ದು ಅಂತ.
ಆದ್ರೆ ಪುಣ್ಯ ಪಾಪ ಏನಕ್ ಮಾಡ್ತೀವಿ ನಾವು ಅಂತಂದ್ರೆ ಕಾಮದಿಂದಲೇ. ಕಾಮವೇ ಕಾರಣ, ಜನ್ಮ ಅಂತ ಹೇಳಿ ಕಾಮವೇ ಕಾರಣ. ಆತ್ಮಜ್ಞಾನಿಗೆ ಕಾಮ ಅನ್ನೋದೇ ಇರೋದಿಲ್ಲ, ಯಾಕಂದ್ರೆ ಅವ್ರು ಕಾಮಿಸೋದಕ್ಕೆ ಇನ್ನೊಂದಿರೋದಿಲ್ಲ. ಆ ಕಾರಣಕ್ಕಾಗಿ ಅವನು ಅಕಾಮಹ ಅಂತ, ಅಕಾಮನಾಗಿರೋದ್ರಿಂದ ಅವನಿಗೆ ಹುಟ್ಟು ಸಾವು ಅನ್ನೋದು ಇಲ್ವೇ ಇಲ್ಲ. ಹಾಗಾಗಿ ನತಸ್ಯ ಪ್ರಾಣ ಉತ್ಕ್ರಾಮಂತೆ ಅಂತ ಅಲ್ಲಿ ಚೆನ್ನಾಗಿ ಬರುತ್ತೆ. ಅದು ತುಂಬಾ ಚೆನ್ನಾಗಿ ಹೇಳಿರಂತ ಉಪನಿಷತ್ತು ಅದು ಆಯ್ತಾ. ಕೇಳಿದ್ದು ಅಲ್ಲಿ ವಿವರಾಗಿ ನೋಡ್ಕೊಳ್ಳಿ, ಇದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಅನ್ಬಿಟ್ಟು ಆಯ್ತಾ. ಅದು ಪ್ರಜಾಪತಿಯ ಸ್ಥಾನ ಅನ್ನುವಂಥದ್ದು. ಅದಕ್ಕೆ ಈಗ ಈ ಯಾವ ಇವಾಗ ಕರ್ಮ ಅಂತ ಇದೆ, ಉಪಾಸನೆ ಅಂತ ಇದೆ. ಕರ್ಮ ಉಪಾಸನ ಸಮುಚ್ಚಯ ಅಂತ ಇದೆ. ಏನ್ ಹಾಗಂದ್ರೆ ಬರೀ ಕರ್ಮಗಳು ಅಂದ್ರೆ ಏನು ನೀವ್ ಹೇಳಿ. ನಾಳೆಯಿಂದ ಬೇರೆ ಕೇಳ್ತೀನಿ, ಪ್ರತಿಭಾಂಟಿನಿ ಹೇಳಿ. ಬರೀ ಕರ್ಮಗಳು ಅಂದ್ರೆ ಕಾಯ ವಾಚ ಮನಸ್ಸ ಮಾಡುವಂತ ಕರ್ಮಗಳು ಬರೀ ಕರ್ಮಗಳು ಅಂತ. ಇವಾಗ ಕರ್ಮಗಳು ಅಂತಂದ್ರೆ ಎರಡು ರೀತಿ ಇರುತ್ತೆ ಕರ್ಮಗಳು. ಯಾವ ಕರ್ಮಗಳು ನಾವು ಮಾಡ್ತಾರಂತ ಸಾಮಾನ್ಯವಾಗಿ ಮಾಡಂತ ಕರ್ಮಗಳು ಯಾವ ಕರ್ಮ ಅಂತಾರೆ ಅದಕ್ಕೆ? ಲೌಕಿಕ ಕರ್ಮ. ಲೌಕಿಕ ಕರ್ಮ, ಶಾಸ್ತ್ರೀಯ ಕರ್ಮಗಳು. ಶಾಸ್ತ್ರೀಯ ಕರ್ಮ ಸಹಜವಾಗಿ ಅಂದ್ರೆ ಇಂದ್ರಿಯಗಳ ಪ್ರೇರಣೆಯಿಂದ ನಾವು ಯಾವ ಕರ್ಮಗಳನ್ನ ಮಾಡ್ತಾ ಇದೀವಲ್ಲ ಅದಕ್ಕೆ ಲೌಕಿಕ ಕರ್ಮ ಅಂತ. ಯಾವ ಚೌಕಟ್ಟು ಇಲ್ದರೆ ಇಂದ್ರಿಯಗಳ ಮೂಲಕ ಏನ್ ಪ್ರೇರಣೆ ಕೊಡ್ತಾ ಇರ್ತಲ್ಲ ಅದಕ್ಕೆ ಮಾಡ್ತಾ ಇರ್ತೀವಿ, ಅದಕ್ಕೆ ಲೌಕಿಕ ಕರ್ಮ. ಪ್ರಾಣಿಗಳು ಕೂಡ ಹಾಗೆ ಮಾಡ್ತಾ ಇರುತ್ತೆ, ಇಂದ್ರಿಯಗಳ ಪ್ರೇರಣೆ ಕೊಟ್ಟು, ಅದಕ್ಕೆ ಲೌಕಿಕ ಸಾಮಾನ್ಯ ಲೌಕಿಕ ಕರ್ಮ ಅಂತ. ಶಾಸ್ತ್ರೀಯ ಕರ್ಮ ಅಂದ್ರೆ ಯಾವುದು? ನಿತ್ಯ ಕರ್ಮಗಳು, ಯಾಗ, ಅದಕ್ಕೆ ಶಾಸ್ತ್ರೀಯ ಕರ್ಮ, ಅವೆಲ್ಲ ಶಾಸ್ತ್ರೀಯ ಕರ್ಮಗಳು ಅಂತ ಬರುತ್ತೆ. ಅಂದ್ರೆ ಸ್ಥೂಲವಾಗಿ ಮಾಡುವಂತಹ ಕರ್ಮಗಳು ಅಂತ. ಹೇಗೆ ಇವಾಗ ಯಜ್ಞ ಮಾಡುವಂಥದ್ದು, ದಾನ ಮಾಡುವಂಥದ್ದು. ಇವಾಗ ಇಂಥದ್ದು ಕೊಡ್ಬೇಕಪ್ಪ, ನೀವು ಯಾವ್ದು ಗ್ರಹಣ ಬಂತು, ಇಷ್ಟಿಷ್ಟು ದಾನ ಕೊಡ್ಬೇಕು, ಇಂಥ ಗೋತ್ರ ಇದು ರಾಶಿಯವರು ಅಂತ ಹೇಳ್ತಾರೆ, ಕೊಡ್ಬೇಕು. ಸ್ಥೂಲ ಕೊಟ್ಟು ಬರೋದು ದಾನದ ದೃಷ್ಟಿಯಿಂದ, ಏನೋ ಸುಮ್ಮನೆ ಕೊಟ್ಟು ಬರೋದಲ್ಲ ದಾನ. ಅದು ನಮ್ ಶಾಸ್ತ್ರದಲ್ಲಿ ಹೇಳಿದ್ರೆ ಅದು ಮಾಡ್ಬೇಕು ಅಂತ. ಅದೇ ರೀತಿಯಾಗಿ ಬೇರೆ ಬೇರೆ ಆಚರಣೆಗಳು ಮಾಡುವಂಥದ್ದು ಅಂತ. ಯಾವ ಯುಗಾದಿಯಲ್ಲಿ ಯಾವ ರೀತಿ ಇರ್ಬೇಕು, ಮತ್ತೆ ಬೇರೆ ಇವಾಗ ಇದು ಗಣಪತಿ ವ್ರತ ಅದೆಲ್ಲ ಮಾಡುವಂಥದ್ದು. ವ್ರತಗಳು ಅಂತ, ವ್ರತಗಳು ಕರ್ಮಗಳು ಅದೆಲ್ಲ ಸೇರ್ಕೊಳ್ಳುತ್ತೆ. ಅದೆಲ್ಲ ಕರ್ಮಗಳು ಅಂತ, ಸ್ಥೂಲವಾದಂತಹ ಕರ್ಮಗಳು ಅಂತ, ಹೆಚ್ಚಿನದಂತ ಕರ್ಮಗಳು ಮಾಡೋದು ಅಂತ. ಉಪಾಸನೆ ಅಂತಂದ್ರೆ ಏನು? ಮಾಡಿ ಪಡೆಯೋದು. ಮಾನಸಿಕವಾಗಿ ಪೂಜೆ, ಮಾನಸಿಕವಾಗಿ ಹೇಳಿ ಯಶೋಧ ಅವರು ಹೇಳಿ. ಮಾನಸಿಕವಾಗಿ ಭಗವಂತನ ಆರಾಧನೆಯನ್ನು ಮಾಡೋದು. ಮಾನಸಿಕವಾಗಿ ಅಲ್ಲಿ ಯಾವ ಮನಸ್ಸಿನ ಮೇಲೆ ರೀತಿಯಾಗಿ ಭಗವಂತನ ರೂಪವನ್ನು ಕಲ್ಪನೆ ಮಾಡ್ಕೊಂಡು ಒಂದೊಂದೇ ರೀತಿಯಾಗಿ ಮಾಡೋದು. ಇದೇನು ಅಂತಂದ್ರೆ ಉಪನಿಷತ್ತುಗಳಲ್ಲಿ ದೇವತೆಗಳು ಅನ್ನೋದೇನ್ ಇವಾಗ ನಾವು ಆರಾಧನೆ ಮಾಡ್ತಾ ಅಂತ ರಾಮ, ಕೃಷ್ಣ, ಶಿವ ಅನ್ನೋ ದೇವತೆಗಳನ್ನ ಅದು ತಗೊಂಡಿಲ್ಲ. ಅಂದ್ರೆ ದೇವತೆಗಳಿಲ್ಲ ಅಂತ ಅಲ್ಲ, ಅದೇ ನಾವು ಮಾಡ್ತಾರಂತ ಆರಾಧ್ಯ ದೇವತೆ ಉಪನಿಷತ್ ಕಾಲದಲ್ಲಿ ಇರ್ಲಿಲ್ಲ, ಇವಾಗ ಇದೆ ಅನ್ನೋಂಥ ಭಾವನೆ ಅಲ್ಲ ಅದು. ನಾವು ಆ ಹೆಸರು ಬದಲಾಯಿಸಿದ್ವು ಅಷ್ಟೇ. ಅದೇ ಪರಬ್ರಹ್ಮ ಸ್ವರೂಪಕ್ಕೆ ಇವಾಗ ಭಗವದ್ಗೀತೆಗೆ ಆಚಾರ್ಯ ಭಾಷೆ ಬರಬೇಕಾದ್ರೆ ಯಾವ ಉಪನಿಷತ್ತಿನಲ್ಲಿ ಯಾವುದನ್ನ ಬ್ರಹ್ಮ ಅಂತ ಕರೆದಿದ್ಯೋ ಇಲ್ಲಿ ವಾಸುದೇವ ಅನ್ನುವ ಹೆಸರಿಂದ ಕರೆದಿದೆ ಅಂತ ಹೇಳ್ತಾರೆ. ಅದು ಅಷ್ಟೇನೆ ವ್ಯತ್ಯಾಸ. ಹಾಗಾಗಿ ಅಲ್ಲಿ ಬೇರೆ ಬೇರೆಯತೆಯ ಅಂತ ಉಪಾಸನೆ ಮನಸ್ಸಿಗೆ ಭಾವನೆ ಮಾಡ್ಕೊಳ್ಳುವಂಥದ್ದು ಅಂತ, ದೇವತಾದಿ ಭಾವನೆಗಳು ಮಾಡ್ಕೊಳ್ಳುವಂಥದ್ದು, ಹೇಗೆ ಹೇಳುತ್ತೋ ಹಾಗೆ ಭಾವನೆ ಮಾಡ್ಕೊಳ್ಳುವಂಥದ್ದು. ಇದು ಕಷ್ಟ. ಕರ್ಮಕ್ಕೆ ಹೋಲಿಸಿದರೆ ಇದು ಕಷ್ಟ. ಕರ್ಮ ಸ್ಥೂಲವಾದಂತ ಕರ್ಮಗಳು ಹೀಗೆ ಮಾಡೋದ್ರೆ ಮಾಡ್ಬಿಡ್ತೇನ್ರಿ, ಒಂದ್ ಕಡೆ ಕೂತ್ಕೊಂಡು ಏನೋ ಭಾವನೆ ಮಾಡ್ಕೊಳ್ಳೋದು ನಂಗೆ ಸಾಧ್ಯ ಇಲ್ರಿ ಅಂತ ಹೇಳ್ತಾರೆ. ಅದು ಯಾಕಂದ್ರೆ ಇದು ಕಷ್ಟ ಸಾಧ್ಯವಾಗಿರುವಂಥದ್ದು. ಸಲಕರಣೆಗಳು ಬೇಕಾಗಿಲ್ಲ ಇಲ್ಲಿ. ಬೃಹದಾರಣ್ಯಕದಲ್ಲಿ ಪ್ರಾರಂಭದಲ್ಲೇ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಬಿಡ್ತಾರೆ ಆಚಾರ್ಯ ಅದನ್ನ. ಇವಾಗ ಅಶ್ವಮೇಧ ಯಾಗ ಅದು ಕರ್ಮ ಅಲ್ವಾ? ಅಶ್ವಮೇಧ ಯಾಗದ ಮಾಡುವುದರ ಮೂಲಕ ಆಗುವಂತ ಫಲ ಏನು ಅಂತಂದ್ರೆ ಬ್ರಹ್ಮಲೋಕ ಪ್ರಾಪ್ತಿ. ಅಶ್ವಮೇಧ ಯಾಗ ಮಾಡ್ಬೇಕು ಅಂತಂದ್ರೆ ಸಾಮಾನ್ಯರಿಂದ ಆಗೋದಿಲ್ಲ, ಚಕ್ರವರ್ತಿಯಿಂದನೇ ಆಗ್ಬೇಕು. ಅದು ಎಷ್ಟೋ ಸಾಮಂತ ರಾಜರ ಒತ್ತರ ಇರ್ಬೇಕು, ಮತ್ತೆ ಬೇಕಾದಷ್ಟು ಅವರದ ದುಡ್ಡಿರ್ಬೇಕು.
ಒಂದು ಸಣ್ಣ ಮನೇಲಿ ಹೋಮ ಮಾಡಿಸ್ಬೇಕು ಅಂದ್ರೆ ಎಷ್ಟೋ ದುಡ್ಡು ಇರ್ಬೇಕು. ಇನ್ನ ಯಾಗ ಮಾಡಿಸ್ಬೇಕು ಅಂದ್ರೆ ದೊಡ್ಡ ಯಾಗ ಮಾಡಿಸ್ಬೇಕು ಅಂತಂದ್ರೆ ಎಷ್ಟು ಇರ್ಬೇಕು ನಾವು ಲೆಕ್ಕ ಹಾಕೊಂಬೋದು. ಅಷ್ಟು ಇರ್ಬೇಕು ಅವ್ರ ಹತ್ರ, ಅಷ್ಟು ಖರ್ಚು ಮಾಡ್ಬೇಕು ಅದನ್ನ. ಅಂದ್ರೆ ಅದೇ ಫಲವೇ ಉಪಾಸನೆ ಮೂಲಕ ಮಾಡ್ಕೊಂಡ್ರೇನು ದೊರಕುತ್ತೆ. ಅದೇ ಅದು ಆಶ್ವಮೇಧ ಉಪಾಸನೆ. ಅದನ್ನ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳಿದೆ. ಅಶ್ವದ ಅವಯವಗಳ ಭಾವನೆಯನ್ನ ಮೊದಲುಗೊಂಡು ಬೇರೆ ಬೇರೆ ರೀತಿಯಾದಂತ ಉಪಾಸನೆ, ಅದೇ ಅಶ್ವಮೇಧ ಉಪಾಸನೆ ಬೇರೆ ಬೇರೆ ರೀತಿಯಾಗಿ ಪ್ರಾಣೋಪಾಸನೆ ಅದು ಇದು ಅಂತೆಲ್ಲ ಕರ್ಕೊಂಡು ಹೇಳಿದೆ ಅಲ್ಲಿ. ಆಯ್ತಾ? ಇಷ್ಟೊಂದೆಲ್ಲ ಯಾಕೆ ಹೇಳ್ತಾ ಇರೋದು ಇದನ್ನ ಅಂತ, ನೀವು ಸುಮ್ನೆ ಏನೋ ಟೈಮ್ ಪಾಸ್ ಮಾಡ್ತಾ ಇಲ್ಲ. ಇಲ್ಲಿ ಪ್ರಶ್ನೋಪರಿಷಕ್ಕೆ ಸಂಬಂಧಪಟ್ಟಿದ್ದೇನೆ. ಅದು ಇಷ್ಟೊಂದೆಲ್ಲಾನು ಅಲ್ಲಿ ವಿವರವಾಗಿ ಹೇಳಿದ್ದನ್ನ ಇಲ್ಲಿ ಚಿಕ್ಕದಾಗಿ ಹೇಳಿ ಮುಗಿಸಿದೆ ಇಲ್ಲಿ ಅಂತ. ಅದು ಆ ಸತತವಾಗಿ ವ್ರತನಿಷ್ಠರಾಗಿ ಇವಾಗ ಇದೇ ತಗೊಳ್ಳಿಪ್ಪ, ಯಾವ್ದಾದ್ರು ವ್ರತ ಅಂತ ಇರುತ್ತಪ್ಪ, ಬೇಕಾದಷ್ಟು ವ್ರತಗಳು ಇದೆ. ಲಕ್ಷ್ಮೀ ವ್ರತ ಮಾಡ್ತಾರೆ, ಶಿವನ ಕುರಿತಾಗಿ ವ್ರತ ಮಾಡ್ತಾರೆ. ವ್ರತ ಅಂತಂದ್ರೆ ಮುಖ್ಯವಾಗಿ ನಮ್ಗೆ ಮನಸ್ಸಿಗೆ ಬರುವಂತದ್ದೇನು ಥಟ್ಟನೆ ನಿಯಮಗಳನ್ನ ಪಾಲಿಸ್ಬೇಕು. ನಿಯಮಗಳು ಪಾಲಿಸಿದ್ರೆ ವ್ರತ ಅಂತ ಕರ್ಸ್ಕೊಳ್ಳೋದೇ ಇಲ್ಲ. ಅದು ನಮ್ಗೆ ಇಷ್ಟ ಬಂದಂಗೆ ಇರ್ತೀವಿ. ಇವಾಗ ನಿಯಮಗಳು ಸಡಿಲ ಆಗ್ಬೋದು, ಈ ನಿಯಮಗಳು ಸಡಿಲ ಆಗ್ಬೋದೇ ಹೊರತು ನನ್ಗೆ ಇಷ್ಟ ಬಂದಂಗೆ ಮಾಡ್ತೀನಿ ಅನ್ನೋದೆಲ್ಲ ಅಲ್ಲ. ಅದು ವ್ರತ ಅಂತ ಅನಿಸ್ಕೊಳೋದಿಲ್ಲ. ವ್ರತಕ್ಕೆ ಅರ್ಥನೇ ಇರೋದಿಲ್ಲ ಅಲ್ವಾ? ಹಾಗೆ ನಿಯಮಪೂರ್ವಕವಾಗಿ ಹಾಗೇ ಮಾಡ್ತಾರೆ. ಇವಾಗ ನವರಾತ್ರಿ ಬಂದಾಗ ಆ ದೇವಿಯ ಕಥೆ ಓದುವಂಥದ್ದು, ದುರ್ಗಾ ಸಪ್ತಶತಿ ಓದುವಂಥದ್ದು, ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋಕ್ಕಾಗ್ಲಿಲ್ಲ ಅಂತಂದ್ರೆ ಅದರ ಅರ್ಥವನ್ನು ಓದುವಂಥದ್ದು, ಸಂಕ್ಷಿಪ್ತ ದುರ್ಗಾ ಸಪ್ತಶತಿ ಆದ್ರೂ ಅಂತ ಸ್ವಲ್ಪ ಸುಲಭ ಮಾಡ್ಕೊಡ್ತೀವಿ ನಾವು. ಒಂದೇ ರೀತಿ ಮಾಡ್ಕೊಡ್ತೀವಿ ಅಂದ್ರೆ ಯಾರು ಮಾಡಕ್ ಹೋಗಲ್ಲ. ಅದಕ್ಕೋಸ್ಕರ ಇವಾಗ ನೋಡಿ, ಇವಾಗ ರಾಮನ ಕಥೆನು ಶನಿವಾರ ಮಾಡಂತ ರಾಮನ ಒಂದು ಪೂಜೆಗಳು ಕೂಡ ಮೊದಲು ಪೂರ್ತಿ ಇರ್ತಾ ಇತ್ತು ಪುಸ್ತಕ, ಅದನ್ನು ಸಂಕ್ಷಿಪ್ತ ಮಾಡಿದ್ದಾರೆ ಇವಾಗ. ಅಂದ್ರೆ ಹೆಂಗಾದ್ರೂ ಮಾಡಿದ್ರೊಳಗೆ ಸ್ವಲ್ಪನಾದ್ರೂ ಬರ್ಲಿ ಅಂತ, ಅಷ್ಟ ಆದ್ರೂ ಓದ್ಲಿ ಅಂತ ಅಲ್ವಾ? ಅಲ್ಲಿ ಹಂಗ್ ಬರುತ್ತೆ. ಅದು ಕಷ್ಟ. ಅಲ್ಲ ವ್ರತಗಳು ಕಷ್ಟ. ಅಲ್ಲ ದಿನ ಪೂಜೆ ಮಾಡೋದಕ್ಕೋಸ್ಕರ ವ್ರತಗಳು ಕಷ್ಟ. ಅದೇ ರೀತಿ ಉಪಾಸನೆ ಮಾಡುವಂಥದ್ದು ಅಂತ ಬಂದಾಗ ಅಲ್ಲಿ ಮನಸ್ಸಕ್ಕಷ್ಟೇ ಕೆಲಸ. ಇಲ್ಲಿ ಮನಸ್ಸಿಗೆ ಬಿಟ್ರೆ ಏನಕ್ಕೂ ಕೆಲಸ ಇರೋದಿಲ್ಲ. ಅಂದ್ರೆ ನೀನು ಕರ್ಮಗಳನ್ನ ಸರಿಯಾಗಿ ಮಾಡಿದ್ರೆ ಮನಸ್ಸಿನಲ್ಲಿ ಸಂಯಮ ಬರುತ್ತೆ. ಕರ್ಮಗಳನ್ನ ಮಾಡಿದಾಗ ಮನಸ್ಸಿಗೆ ಸಂಯಮ ಬರುತ್ತೆ. ಮನಸ್ಸಿನಲ್ಲಿ ಪ್ರತ್ಯೇಕವಾಗಿ ಬರೀ ಅದನ್ನೇ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಅದಕ್ಕೆ ಉಪಾಸನೆ ಅಂತ ಕರೀತಾರೆ. ಅದು ಮುಖ್ಯ. ಇಲ್ಲಿ ನಮ್ಗೆ ದೇವತಾದಿಗಳ ಭಾವನೆಯನ್ನ ಸರಿಯಾಗಿ ಮಾಡ್ಕೊಳಕ್ ಬರ್ಬೇಕು. ನಮ್ಗೆ ಸ್ಥೂಲವಾಗಿ ನಾವು ಬೇರೆ ಬೇರೆ ಹೊರಗಡೆ ಆಗುವಂತ ಯಾಗ ಯಜ್ಞಾದಿಗಳಿಗೆ, ಭಗವಂತನ ಪೂಜಾದಿಗಳಿಗೆ ನಾವು ಅಲ್ಲಿ ಹೋಗಿ ನಾವು ಇದನ್ನೆಲ್ಲ ತೊಡಗ್ಲಿಲ್ಲ ಅಂತಂದ್ರೆ ಈ ಭಾವನೆ ಬರೋದಿಲ್ಲ. ಹಾಗಾಗಿ ಮಕ್ಕಳಿಂದಾನೇ ಅದನ್ನೆಲ್ಲ ಅಭ್ಯಾಸ ಮಾಡಿಸ್ಬೇಕು. ಮಕ್ಕಳಿಂದಾನೇ ನಾವು ಅದಿಲ್ಲಿಂದ ಬಂದಿರ್ಬೇಕು. ನಾವು ಇವಾಗ ನಮ್ಗೆ ವಯಸ್ಸಾದ್ಮೇಲೆ ಶುರು ಮಾಡ್ತೀವಿ ಅಂದ್ರೆ ಇವಾಗೆ ಮಕ್ಕಳು ಅಂತ ಅನ್ಕೊಬೇಕು ನಾವು. ಈ ಪ್ರಾರಂಭ ಎಲ್ಲಿಂದಾದ್ರೂ ಆಗ್ಲಿ, ಅದೆಲ್ಲ ಮುಖ್ಯ. ಅಲ್ಲಿ ಪ್ರಾರಂಭ ಮಾಡ್ಕೊಳ್ಬೇಕು. ಅದು ಸ್ಥೂಲವಾಗಿ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪೂಜೆ ಮಾಡ್ತಾರೆ, ಯಾವ ರೀತಿ ಭಗವಂತನ ಆರಾಧನೆ ಮಾಡ್ತಾರೆ ಅಂತ. ಅದು ಭಾವನೆ ಒಳಗಡೆ ಬೆಳಿಬೇಕು. ಅದು ಬೆಳಿತಾ 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 ಅದು ಪರಿಪಕ್ವ ಆಗ್ಬೇಕು ಮನಸ್ಸಿಗೆ. ಅದು ಮಾಡೋದ್ರಿಂದ ಫಲ ಜಾಸ್ತಿ. ಅದು ಇಲ್ಲಿ ನೋಡಿ ಸೂಕ್ಷ್ಮ ಆಗ್ತಾ ಬರುತ್ತೆ. ಇದು ಕರ್ಮ, ಸಡಿಲವಾದಂತ ಕರ್ಮ, ಮತ್ತೆ ಇನ್ನೊಂದು ಕರ್ಮ ಒಳಗಡೆ ಹೋಗ್ತಾ ಹೋಗ್ತಾ ಸೂಕ್ಷ್ಮ ಆಗ್ತಾ ಬರುತ್ತೆ. ಇದು ಎಷ್ಟು ಸೂಕ್ಷ್ಮವಾಗ್ತಾ ಇರುತ್ತೋ ಅದು ಫಲ ಜಾಸ್ತಿ. ಅದಕ್ಕೆ ಅಂದ್ರೆ ಪುಣ್ಯ ಜಾಸ್ತಿ. ಅದು ಆ ಪುಣ್ಯದ ಸಂಗ್ರಹ ಜಾಸ್ತಿ ಆಗ್ತಾ ಇರುತ್ತೆ. ಆಯಾ ಪುಣ್ಯ ಸಂಗ್ರಹ ಜಾಸ್ತಿ ಆದಷ್ಟು ಆ ಒಂದು ದೇವತಾ ಭಾವ ಹೆಚ್ಚಿಗೆ ಆಗತ್ತೆ. ಇವಾಗ ಕಣ್ಣು ಆದಿತ್ಯ ಅನುಗ್ರಹದಿಂದ ನಾವು ಕಣ್ಣು ನೋಡ್ತಾ ಇದ್ದೀನಿ ಅಂತಂದವಾಗ ಆದಿತ್ಯನ ಅನುಗ್ರಹ ಮಾತ್ರ ಇರುವಂತದ್ದು. ಕಣ್ಣು ಅನ್ನೋದು ಇಲ್ವೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಕಣ್ಣು ಗೋಲಕ್ಕ ಅಷ್ಟೇ. ಇವಾಗ ಆದಿತ್ಯ ಎಳ್ಕೊಂಡ್ಬಿಟ್ರೆ ಕಣ್ಣಿಗೆ ಏನು ಕೆಲಸನೇ ಇರೋದಿಲ್ಲ. ಅಂದ್ರೆ ಇರೋದು ಏನು ಆದಿತ್ಯನೇ ಇರುವಂತದ್ದು ಅಂತ. ಅಂದ್ರೆ ಉಪಾಸನೆಯ ಭಾವ ಎಷ್ಟು ಮಟ್ಟಿಗೆ ಆಗಬೇಕು ಅಂತಂದ್ರೆ ಆ ದೇವತಾ ಭಾವದಲ್ಲೇ ನೆಲೆ ನಿಂತುಬಿಡ್ಬೇಕು ಅಂತ. ಅದು ಉಪಾಸನೆಯ ಫಲ. ಅದು ಈ ಜನ್ಮದಲ್ಲೇ ಬರುತ್ತೆ. ಅಂದ್ರೆ ಆ ಭಾವವಾಗಿಯೇ ಇರುವಂತದ್ದು ಅಂತ. ಸತ್ ಮೇಲೆ ಆ ದೇವತೆಯಲ್ಲಿ ಹೋಗಿ ಸೇರ್ಕೊಳ್ತಾನೆ ಅಂತ ಇರುವಂತದ್ದು. ಯಾವ ದೇವತೆಗಳ ಕುರಿತಾಗಿ ಮಾಡ್ತಾನೋ ಆ ದೇವತೆಗಳನ್ನ ಒಂದಾಗ್ಬಿಡ್ತಾನೆ ಅಂತ. ಆ ದೇವತೆಯ ಲೋಕ ಒಂದು ದೊರಕುತ್ತೆ ಅಂದ್ಬಿಟ್ಟಿರುವಂತದ್ದು. ಇದು ಉಪಾಸನೆಯ ವಿಷಯ. ಮತ್ತೆ ಈ ಉಪಾಸನೆ ಮತ್ತೆ ಕರ್ಮ ಸಮುಚ್ಚಯ ಅಂತ ಬರುತ್ತೆ ಅಲ್ಲಿ. ಅದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಕತೆ ಮೂಲಕ ಬಂದಿದೆ. ಅದನ್ನ ಹೇಳ್ತೀರಾ, ಕೃಷ್ಣಮಣಿಯವರು ಹೇಳ್ತೀರಾ. ಅದು ಉಪಾಸನೆ ಮತ್ತೆ
ಜ್ಞಾನ ಅದು ಉಪಾಸನೆ ಕರ್ಮದ ಸಮುಚ್ಚಯದಿಂದ ಏನಾಗುತ್ತೆ ಅನ್ನೋದನ್ನ ಛಾಂದೋಗ್ಯೋಪನಿಷತ್ತಲ್ಲಿ ಒಂದು ಕಥೆಯ ಮೂಲಕ ತಿಳಿಸ್ಕೊಟ್ಟಿದ್ದಾರೆ, ಅದು ಹೇಗೆ ಅಂತ. ಜ್ಞಾಪಕ ಬರ್ತಿಲ್ಲ ರಘು. ಯಾರು ಹೇಳ್ತೀರಾ? ಗಾಯನ ಅಂತ ಅಂದ್ಬಿಟ್ಟೆ ನನಗೆ. ಏನಂದ್ರೆ ಅದೇ ಹೇಳಿ. ಅನ್ನವನ್ನು ತಿನ್ನೋ ವಿಷಯ ಬರುತ್ತಾ ಅದು? ಅದೇನೋ ವೈಶಿಷ್ಟ್ಯ ಚಾಕ್ರಾಯಣ ಅಂತಾನೋ ಏನೋ ಬರುತ್ತೆ. ಉಸಸ್ಸ ಚಾಕ್ರಾಯಣ. ಅದೇ ಕತೆ ಹೇಳಿ. ನನಗೆ ಅಷ್ಟೊಂದ್ ಚೆನ್ನಾಗಿ ಏನ್ ಗೊತ್ತಿಲ್ಲ, ಸ್ವಲ್ಪ ಗೊತ್ತಷ್ಟೇ. ನೀವೇ ಹೇಳ್ತೀರಾ? ನನ್ಗೂ ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಿದೆ. ಉಶಸ್ತ ಚಾಕ್ರಾಯಣರವರು ಉಪಾಸನೆಯನ್ನು ಮಾಡಿರ್ತಾರೆ. ಅವರು ಅಂದ್ರೆ ಸುಮ್ನೆ ಉಪಾಸನೆ ಎಲ್ಲ ಮಾಡಿರೋದು. ಇವಾಗ ಉಪಾಸನೆ ಎಲ್ಲನು ಅದನ್ನ ತಿಳ್ಕೊಂಡು ಅದರ ಜ್ಞಾನ ಅಂತಾರಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ಅಂದ್ರೆ ಅದರ ಸಾಕ್ಷಾತ್ಕಾರ ಆಗಿರುತ್ತೆ ಉಶಸ್ತ ಚಾಕ್ರಾಯಣರ್ಗೆ. ಅದು ಬೃಹದಾರಣ್ಯಕ ಉಪನಿಷತ್ನಲ್ಲೂ ಬರುತ್ತೆ ಅಲ್ವಾ? ಇದು ಚಾಂದೋಗ್ಯದಲ್ಲಿ ಉಸಸ್ಯ ಚಾಕ್ರಾಯಣ ಬೃಹದಾರಣ್ಯಕದಲ್ಲೂ ಬರ್ತಾರೆ ಅವರು. ಸರಿ, ಅಂದ್ರೆ ಅದೇ ಚಾಂದೋಗ್ಯದಲ್ಲೇ ಬರುವಂತವ್ರು ಅಂತ ಏನಲ್ಲ. ಇರ್ಲಿ, ಹೇಳಿ. ಚಾಂದೋಗ್ಯದಲ್ಲಿ ಜ್ಞಾನ ಸಹಿತವಾಗಿ ಉಪಾಸನೆಯನ್ನ ಮಾಡಿರೋಂತವ್ರವ್ರು. ಅವರು ಒಂದ್ ಯಜ್ಞಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಪ್ರಶ್ನೆ ಅಂದ್ರೆ ಅಲ್ಲಿ ಅವರು ಕೇಳ್ತಾರೆ, ಇದನ್ನ ಅರ್ಥ ಮಾಡ್ಕೊಂಡು ಮಾಡಿರ್ಬೇಕು ನೀವು, ಇಲ್ಲ ಅಂದ್ರೆ ಇಲ್ಲ ಅದಕ್ಕಿಂತ ಮುಂಚೆ ಕತೆ ಪೂರ್ಣ ಮಾಡ್ಬಿಡಿ ಅದನ್ನ, ಆಮೇಲೆ ಅದನ್ನೇ ಬಳಿ. ಅದಕ್ಕಿಂತ ಮುಂಚೆ ಅಂದ್ರೆ ಅವ್ರು ಗೃಹಸ್ಥಾಶ್ರಮದಲ್ಲಿ ಇರ್ತಾರೆ. ಅವ್ರಿಗೆ ಮದ್ವೆ ಆಗಿರುತ್ತೆ. ಅವ್ರ ಹೆಂಡತಿ ಜೊತೆ ಅವರು ಹೋಗ್ತಾ ಇರ್ತಾರೆ. ಕ್ಷಾಮ ಬಂದಿರುತ್ತೆ, ಪ್ರಪಂಚ ಕ್ಷಾಮ ಬಂದಿರುತ್ತೆ. ಇವಾಗ ನಿಜವಾಗ್ಲೂ ಏನ್ ಅನ್ಸ್ಬಿಟ್ಟಿದೆ ಗೊತ್ತಾ, ಕನ್ನಡ ಬಳಸೋದೇ ಬಹಳ ಕಷ್ಟ. ಇವಾಗ ಕ್ಷಾಮ ಅಂದ್ರೆ ಎಷ್ಟೋ ನಿಮ್ಗೆಲ್ಲ ಅರ್ಥ ಆಗಲ್ಲ ಅಂತ ಹೇಳ್ತಾ ಇಲ್ಲ, ತುಂಬಾ ಜನಕ್ಕೆ ಅರ್ಥನೇ ಆಗೋದಿಲ್ಲ. ತುಂಬಾ ಆಶ್ಚರ್ಯ ಆಗುತ್ತೆ, ತಲೆ ಚೆಚ್ಕೋಬೇಕು ಅನ್ಸುತ್ತೆ, ಅಷ್ಟು ಮಟ್ಟಿಗೆ ಬೇಜಾರಾಗುತ್ತೆ ಅನ್ಸುತ್ತೆ. ಇರ್ಲಿ, ಕ್ಷಾಮ ಬಂದ್ಬಿಟ್ಟಿರುತ್ತೆ ಪ್ರಪಂಚಕ್ಕೆಲ್ಲ. ಹಾಗಾಗಿ ತಿನ್ನೋದಕ್ಕೇನು ಇರೋದಿಲ್ಲ. ಅದಕ್ಕಾಗಿ ಇವಾಗ ಅವ್ರೊಬ್ರಿಗೆ ಆದ್ರೆ ಹೆಂಗ ನಡ್ಕೊಂಡು ಹೋಗ್ಬಿಡುತ್ತಲ್ವಾ. ಆದ್ರೆ ಹೆಂಡತಿ ಇರೋದ್ರಿಂದ ಮನೆಯಲ್ಲಿ ಅವಳಿಗೂ ಬೇಕಾಗಿಲ್ಲ, ಗೃಹಸ್ಥನಾಗಿರೋದ್ರಿಂದ. ಹಾಗಾಗಿ ಯಾವ್ದಾದ್ರು ಕರ್ಮ, ರಾಜ ಯಾರಾದ್ರೂ ಕರ್ಮ ಮಾಡ್ತಿದ್ರೆ ಅಲ್ಲಿ ಹೋದ್ರೆ ದುಡ್ಡು ಬರುತ್ತಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಅದುವರೆಗೂ ಅವ್ರ ಏನು ಯೋಚನೆ ಮಾಡಲ್ಲ. ಅದಕ್ಕೆ ಅವ್ರಿಗೆ ದುಡ್ಡು ಬೇಕಾಗಿರಲ್ಲ, ಏನು ಬೇಕಾಗಿರಲ್ಲ. ಅವ್ರ ಪಾಡಿಗೆ ಅವ್ರು ಇದ್ಬಿಟ್ಟಿರ್ತಾರೆ. ಅದು ಹೆಂಡತಿಗೋಸ್ಕರ ಆದ್ರೂ ಹೋಗ್ಬೇಕಲ್ಲ. ನಾನು ಇವಾಗ ಪಾಪ ಚಿಕ್ಕ ವಯಸ್ಸಿನ ಹೆಂಡತಿ ಬೇರೆ, ಅವ್ರಿಗಾಸು ಹೋಗ್ಬೇಕಲ್ಲ. ನಾನು ಯಾವ್ದಾದ್ರು ರಾಜ ಯಜ್ಞ ಮಾಡ್ತಾರೆ, ಆ ಕಡೆ ಹೋಗ್ತೀನಿ ಅಂತ ಹೋಗ್ತಾರೆ ಅವರು ಅಂತ ಬರೋದಲ್ಲಿ. ಅಲ್ಲೇನಾಗುತ್ತೆ, ಒಬ್ಬ ರಾಜನ ಹೆಸರು ಕೊಟ್ಟಿಲ್ಲ ಅನ್ಸುತ್ತೆ, ಅಲ್ಲಿ ಬಂದಿಲ್ಲ ಅಂತ ನಾನು ಅನ್ಕೊಂಡಿದೀನಿ. ಆ ರಾಜ ಒಂದು ಯಜ್ಞ ಮಾಡಿಸ್ತಾ ಇರ್ತಾನ. ಅವರು ಆ ರಾಜ ಉಸಸ್ಯ ಚಾಕ್ರನ್ನೇ ಹುಡುಕ್ತಾನೆ, ಸಿಗ್ತಾರ ಇಲ್ಲ ಅಂತ. ಅವ್ರು ಸಿಕ್ಕಿರಲ್ಲ, ಅದಕ್ಕೋಸ್ಕರ ಬೇರೆಯವ್ರನ್ನ ಕರೆಸಿ ಯಜ್ಞ ಮಾಡಿಸ್ತಿರ್ತಾನೆ. ಮುಂದಕ್ಕೆ ಹೇಳಿ. ಅವಾಗ ಉಶಸ್ತ ಚಾಕ್ರಾಯಣರಲ್ಲಿ ಹೋಗ್ಬಿಟ್ಟು ಅಲ್ಲಿರೋ ಋತ್ವಿಜರ್ನೆಲ್ಲ ಕೇಳ್ತಾರೆ, ನೀವು ಇದನ್ನ ಜ್ಞಾನ ಸಹಿತವಾಗಿ ಅಂದ್ರೆ ಅರ್ಥ ಮಾಡ್ಕೊಂಡ್ ಮಾಡಿದ್ರೆ ಆದ್ರೆ ಪ್ರಶ್ನೆಗಳನ್ನ ಕೇಳ್ತಾರೆ ಅವರು. ಅದನ್ನ ನೀವ್ ಹೇಳಿಲ್ಲ ಅಂದ್ರೆ ನಿಮ್ಮ ಅದೇ ತಲೆ ಬಿದ್ದು ಹೋಗುತ್ತೆ ಅಂತ. ಅವಾಗ ಗೊತ್ತಾಗುತ್ತೆ ಅಲ್ಲಿರೋರ್ಗೆಲ್ಲ ಯಜ್ಞ ಮಾಡ್ಸಕ್ ಬಂದಿರುತ್ತೆ, ಅವರು ಉಪಾಸನೆ ಮಾಡಿರ್ತಾರೆ. ಆದ್ರೆ ಅದ್ರ ಜೊತೆ ಅವ್ರಿಗೆ ಜ್ಞಾನ ಇರಲ್ಲ, ಅಂದ್ರೆ ಅದ್ರ ಒಂದು ಪೂರ್ತಿಯಾದ ಅಂದ್ರೆ ಸಾಕ್ಷಾತ್ಕಾರ ಆಗಿರಲ್ಲ ಉಪಾಸನೆಯಿಂದ ಅವ್ರಗಳಿಗೆಲ್ಲ. ಆವಾಗ ಇವ್ರನ್ನೇ ಬ್ರಹ್ಮಸ್ಥಾನದಲ್ಲೇ ಕೂರ್ಸಿ ಯಜ್ಞವನ್ನ ಮಾಡಿಸ್ತಾರೆ. ಅಲ್ಲೇನಪ್ಪಾ ಅಂತಂದ್ರೆ ಯಜ್ಞ ಮಾಡುವಾಗ ಅಲ್ಲಿ ಕರ್ಮಗಳ ಯಜ್ಞದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲರೂ ಮಾಡೋರು ಬೇಕಾಗಿರ್ತಾರೆ. ಅಲ್ಲಿ ಹೋತೃಗಳು, ಅಧ್ವರಿಗಳು, ಮತ್ತೆ ಸಾಮಗಾನ ಮಾಡುವಂತವ್ರಿಗೆ ಉದ್ಗಾತರುಗಳು ಅಂತೆಲ್ಲ ಇರ್ತಾರೆ. ಅವ್ರಿಗೆ ಆಯಾ ಋತ್ವಿಜರ್ನ ಕುರಿತು ಏನ್ ಹೇಳ್ತಾರೆ ಇವರು ಅಂತಂದ್ರೆ, ಅವ್ರ ಏನ್ ರಾಜನಿಗೆ ಯಜ್ಞ ಮಾಡಿಸ್ತಾ ಇರ್ತಾರಲ್ಲ, ನೀವು ಇವಾಗ ದೇವತೆಯನ್ನ ಕುರಿತು ಆವಾಹನೆ ಮಾಡ್ತಾರಲ್ವಾ ಯಾವುದೇ ಯಜ್ಞದಲ್ಲೂ ಕೂಡ. ಇವಾಗ ಆರೋಗ್ಯಕಾರಿಯಾದಂತ ಧನ್ವಂತರಿ ಅಥವಾ ಅಶ್ವಿನಿ ದೇವತೆಗಳು ಅಥವಾ ನವಗ್ರಹಗಳು ಆವಾಹಯಾಮಿ ಅಂತ ಮಾಡ್ತಾರೆ. ಅದ್ ಮಾಡ್ಕೊಂಡವಾಗ ನಿಮಗೆ ಕರ್ಮ ಸರಿ, ಅದು ಬರೀ ಕರ್ಮ ಆಯ್ತು. ಆವಾಹನೆ ಬಂದ್ರು ದೇವತೆಗಳು, ಅದಕ್ಕೆ ಅವ್ರಿಗೆ ಏನ್ ಸಲ್ಲಿಸ್ಬೇಕೋ ಅದನ್ನ ಸಲ್ಲಿಸ್ತೀರಿ ನೀವು.
ಮುಗಿಯುತ್ತೆ, ರಾಜನಿಗೆ ಆ ಫಲ ದೊರಕುತ್ತೆ. ಆಯ್ತಾ, ಬರೀ ಕರ್ಮದ ಫಲ ಆಯ್ತು ಅದು. ಆದ್ರೆ ನೀವು ದೇವತಾ ಸ್ವರೂಪವನ್ನು ತಿಳ್ಕೊಂಡ್ ಮಾಡಿದ್ರೆ ಅದಕ್ಕೆ ಪುಷ್ಟಿ ಜಾಸ್ತಿ ಅಂತ. ದೇವತಾ ಸ್ವರೂಪವನ್ನು ತಿಳ್ಕೊಳ್ದಾರೆ ಮಾಡೋದ್ರಿಂದ ನಿಮ್ಗೆ ಅದು ಕರ್ಮದ ಫಲ ಕಡಿಮೆ ಅಂತ ತಿಳ್ಕೊಳಕ್ಕೋಸ್ಕರ. ನಿಮ್ ತಲೆ ಹೋಗ್ಬಿಡುತ್ತೆ ಅಂದ್ರೆ ಏನೋ ನಿಮ್ಗೆ ಅಷ್ಟು ಪ್ರಯೋಜನ ಆಗೋದಿಲ್ಲ ಅದರಿಂದ ಅಂತ. ಅಂದ್ರೆ ಕರ್ಮ ಮಾಡ್ಸೋರು ಹೆಚ್ಚಿಗೆ ಇರ್ಬೇಕು ಅಂತ, ಆ ತರ ಇರ್ಬೇಕು ಅಂತ. ಕರ್ಮ ಮಾಡ್ಬೇಕಾದ್ರೆ ಆ ಜ್ಞಾನ ಸಹಿತ, ಯಾವ ಜ್ಞಾನ? ಆ ದೇವತೆಗಳ ಜ್ಞಾನ, ದೇವತೆಯ ಸ್ವರೂಪನ ತಿಳ್ಕೊಂಡ್ ಮಾಡೋದ್ರಿಂದ ಹೆಚ್ಚಿಗೆ ಫಲ ಹೆಂಗಾಗುತ್ತೆ ಅದು ಸ್ವಲ್ಪ ಯೋಚನೆ ಮಾಡಿ. ತುಂಬಾ ವಿಸ್ತಾರವಾಗಿದೆ, ತುಂಬಾ ಜಾಸ್ತಿ ಹೇಳಕ್ ಕಷ್ಟ ನಮ್ಗೆಲ್ಲ ಅದೆಲ್ಲ. ನೀನೇನಾದ್ರೂ ಮಾಡಿಸಿರ್ಬೇಕಾದ್ರೆ ದೇವತೆಗೆ ಗೊತ್ತಿದ್ದು ನೀನ್ ಅದನ್ನ ಮಾಡಿಸ್ತಾ ಇರ್ಬೇಕಂದ್ರೆ ನಿನಗೆ ಎಷ್ಟು ಹೆಚ್ಚಿನ ಫಲ ಎಲ್ಲ ಅಲ್ಲ ಹೆಂಗಾಗ್ಬೋದು ನಿನಗೆ. ಹಾಗಾಗಿ ಇವಾಗ ಲೌಕಿಕ ಕರ್ಮಗಳೆಲ್ಲ ತಗೊಳ್ರಿ. ಇವಾಗ ನಮ್ಗೆ ವಿಷಯ ಗೊತ್ತಿದ್ದವಾಗ ಅದನ್ನ ಹೆಚ್ಚಿಗೆ ಚೆನ್ನಾಗಿ ಪುಷ್ಟೀಕರಿಸಿ ನಿರ್ಮಾಣ ಮಾಡೋದ್ರ ಸುಲಭ ಅದು. ಅಂದ್ರೆ ವರ್ಷನ್ಸ್ ಅಂತಾರಲ್ಲ, ಮೊದ್ಲೇ ವರ್ಷನ್ ಗೊತ್ತಿರ ಎಲ್ಲ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅದು. ನಿನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ, ಇವಾಗ ಸುಮ್ನೆ ಹೇಳ್ತೀನಿ ತಮಾಷೆಗಾದ ತಗೊಳ್ಳಿದ್ದಾನೆ. ಇವಾಗ ಚಪಾತಿ ಮಾಡ್ಬೇಕು ಅಂದ್ರೆ ಸಿಂಪಲ್ ಚಪಾತಿ ಕಲ್ಸ್ ಮಾಡೋಂಥದ್ದು ಅಂತ. ಅದಕ್ಕೆ ಮೇಥಿ ಚಪಾತಿ, ಏನೇನೋ ಚಪಾತಿಗಳು ವೆರೈಟಿ ಇದೆಯಲ್ಲ, ವೆರೈಟಿ ಗೊತ್ತಾಗ್ಬೇಕಾದ್ರೆ ಮೊದಲು ಚಪಾತಿ ಮಾಡಕ್ ಗೊತ್ತಿದ್ರೆ ತಾನೆ ಆಗುವಂಥದ್ದು. ಸುಮ್ನೆ ಸ್ಥೂಲವಾಗಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇ. ಹಾಗಾಗಿ ಹೊಸ್ದಾಗಿ ಸ್ಕ್ರಾಚ್ ಇಂದ ಚಪಾತಿ ಮಾಡೋದ್ ಕಲಿಯೋದಕ್ಕೂ ಇದಕ್ಕೆ ಹೇಗಿರುತ್ತೆ ಅಂತ. ಹಂಗಾಗಿ ದೇವತೆಗಳ ಸ್ವರೂಪ ತಿಳ್ಕೊಂಡ್ ಮಾಡೋದು ಅಂದ್ರೆ ಉಪಾಸಕನಾಗಿರ್ಬೇಕು. ಈ ಉಸಶ ಚಾಕ್ರಾಯಣರು ಆ ದೇವತೆಯ ಸ್ವರೂಪನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದವ್ರು ಇವರು. ಅವ್ರು ಮಾಡೋದು ಪುಷ್ಟಿಕರವಾಗಿರುತ್ತೆ ಯಜ್ಞದಲ್ಲಿ. ಅಂದ್ರೆ ಇದು ಜ್ಞಾನ ಕರ್ಮದ ಸಮುಚ್ಚಯದಿಂದ ಫಲ ಹೆಚ್ಚು, ಕರ್ಮದಿಂದ ಫಲ ಇಲ್ವೇ ಇಲ್ಲ ಅಂತಲ್ಲ, ಅವ್ರಿಗೂ ಫಲ ಉಂಟು ಆದ್ರೆ ಕಡಿಮೆ. ಆದ್ರಿಂದ ರಾಜನಿಗೆ ಹೆಚ್ಚಿನಂತ ಫಲ ದೊರಕುತ್ತೆ. ಹಾಗಾಗಿ ಆವಾಗ ರಾಜನೇ ಕೇಳ್ಕೊಳ್ತಾನೆ, ನೀವೇ ಕರ್ಮವನ್ನ ಮಾಡಿಸ್ಬೇಕು, ನಿಮ್ಮನ್ನೇ ಹುಡುಕ್ತಾ ಇದ್ದೆ ನಾನು, ಆದ್ರೆ ನೀವು ಸಿಗ್ಲಿಲ್ಲ, ನೀವೇ ಇದನ್ನ ನೆರವೇರಿಸ್ಕೊಡ್ಬೇಕು ಅಂತ. ಅವಾಗ ನನ್ಗೇನ್ ಕೊಡ್ತೀವಿ ಅಂದ್ರೆ, ಇವ್ರಿಗೆಲ್ಲಾ ವೃತ್ತಿಜರಿಗೆ ಏನ್ ಕೊಡ್ತಾ ಇದಾರೆ ಅದೆಲ್ಲ ಸೇರಿಸಿ ನಿಮ್ಗೆ ಕೊಡ್ತೀನಿ ಅಂತ. ಆದ್ರೆ ಅವ್ರೇನ್ ಮಾಡ್ಬೇಕು ಅಂತ, ಅವ್ರಿಗೂ ಕೊಡ್ಬೇಕು. ಮತ್ತೆ ನನ್ಗೆ ಹೆಚ್ಚಿನಂತ ಪಾಲು ನಮಗ್ ಕೊಡ್ಬೇಕು ಅಂತ. ಹಾಗಾದ್ರೆ ದಾನ ಮುಖ್ಯ ಇಲ್ಲಿ. ದಾನ ಕಾಣಿಕೆ ಅನ್ನೋದು ಯಜ್ಞದಲ್ಲಿ ಮುಖ್ಯ. ಅದು ಮಾಡಿದ್ರೇನೆ ಅವ್ರಿಗೆ, ಅದಾದ್ಮೇಲೆನೆ ಅವ್ರಿಗೆ ಆ ಫಲ ಆಗುವಂಥದ್ದು, ಯಾರಿಗೆ? ರಾಜನಿಗೆ. ಹಾಗಾಗಿ ಅದು ಹೆಚ್ಚಿನಂತ ಫಲವನ್ನ ರಾಜನಿಗೆ ತಂದ್ಕೊಡುತ್ತೆ ಅದು, ಮತ್ತೆ ಮಾಡಿದವ್ರಿಗೂ ತಂದ್ಕೊಡುತ್ತೆ. ಅಂದ್ರೆ ಇದಕ್ಕೆ ಜ್ಞಾನ ಕರ್ಮ ಸಮುಚ್ಚಯ ಅನ್ನುವಂಥದ್ದು ಅಂತ. ಇದರಿಂದನೂ ಹೆಚ್ಚಿನಂತ ಫಲ, ಮತ್ತೆ ಪ್ರತ್ಯೇಕವಾಗಿ ಮಾಡುವಂತ ಉಪಾಸನೆಯಿಂದಲೂ ಕೂಡ ಫಲ ಆಗುತ್ತದೆ. ಅದು ಯಾವ್ಯಾವ ರೀತಿ ಫಲ ಆಗುತ್ತದೆ, ಅದರ ಗ್ರೆಡೇಷನ್ಸ್ ಏನು ಅನ್ನೋದನ್ನೆಲ್ಲ ಮತ್ತೆ ನಾಳೆ ಸೇರಿದವನೋಣ. ಮುಂದಿನ ವಿಷಯಗಳನ್ನ ನಾಳೆಯಿಂದ ವಿಚಾರ ಮಾಡಿ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ.